ಭಾಗವತಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋऽನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಪರಂ ವರಪ್ರದ ಗುರೋ ವೈರಾಗ್ಯಭಾಗ್ಯೋ ರಥೋ ವೇದಾಂತಾಮೃತ ಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನೇಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣೇತಿ ತ್ವಯೋಗಾಗಮಾन्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्ग श्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदां जयग्मरुक्मव्यामोहतस्तरितराणि तृणाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। विगाहे आमुनं तीर्थं साधु बृन्दावने स्थितं निरस्तजिह्मगस्पर्शे यत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलगताङ्गतं यस्य सारस्वतस्रोतो कुलामोदवासितं श्रुतीनां श्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवतीसकं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां भक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीं अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् इति परिबृढोद्गीतानामदर्शयदञ्जसा निगमपरिषन्नेदीयां संनिरामयमाशयं जननपदवी यातायातश्रमापहरां धियं जनेतु समे देवः श्रीमान् धनञ्जयसारथिः सन्तः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकां श्रीमते रामानुजाय नमः। निगमान्तमहादेशिकाय नमः। ಕರ್ಮಯೋಗದ ಭೇದಗಳನ್ನು ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಉಪದೇಶ ಮಾಡ್ತಾ ಇರೋದು ಆ ಭಾಗವನ್ನು ನೋಡ್ತಾ ಇದ್ವಿ. ಅಲ್ಲಿ ಅನೇಕ ವಿಧವಾದ ಕರ್ಮಯೋಗಗಳಿದೆ ಅಂತ ಆರಂಭಿಸಿ ಮೊದಲು ಇಂದ್ರಿಯಗಳ ನಿಯಮನ, ಆಮೇಲೆ ವಿಷಯಗಳ ನಿಯಮನ, ಆಮೇಲೆ ಅದಾದ ಮೇಲೆ ಮೊದಲು ಜ್ಞಾನೇಂದ್ರಿಯಗಳು ಹೇಳಿದ್ರಿಂದ ನಂತರ ಕರ್ಮೇಂದ್ರಿಯಗಳು ಅಂತ ಸ್ವಾಮಿ ದೇಶಿಕನ್ ಹೇಳ್ತಾರೆ. ಆ ವಿಷಯವನ್ನು ಇಲ್ಲಿ ಹೇಳಬಹುದು. ಸರ್ವಾಣಿ ಇಂದ್ರಿಯ ಕರ್ಮಾಣಿ ಅಂತ ಹೇಳಿರುವಾಗ ಮತ್ತೆ ಇಂದ್ರಿಯಗಳನ್ನು ಕರ್ಮೇಂದ್ರಿಯಗಳ ವಿಷಯಗಳು ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಹಿಂದೆ ಶ್ರೋತ್ರಾಧೀನ ಅಂತ ಹೇಳೋದ್ರಿಂದ ಕರ್ಮೇಂದ್ರಿಯಗಳ ನಿಯಮನವನ್ನು ಹೇಳ್ಬೋದು. ಪ್ರಾಣದ ವ್ಯಾಪಾರಗಳು, ಇವುಗಳನ್ನೆಲ್ಲ ಪ್ರಾಣದ ವ್ಯಾಪಾರಗಳು ಅಂದರೆ ಅವುಗಳ ಸೂಕ್ಷ್ಮವಾದ ವ್ಯಾಪಾರ ವಿಶೇಷಗಳು, ಇಂದ್ರಿಯಗಳೆಲ್ಲ ಅದರ ಆಧಾರದಲ್ಲಿ ಇದ್ದು ಕೆಲಸ ಮಾಡುವಂತಹ ಪ್ರಾಣದ ಸೂಕ್ಷ್ಮವಾದ ವ್ಯಾಪಾರ ವಿಶೇಷಗಳು, ಇದನ್ನೆಲ್ಲ ಕೂಡ ಇಲ್ಲಿ ಇದೆಲ್ಲವನ್ನು ಸಂಯಮ ಮಾಡುವಂತಹವನು ಜ್ಞಾನದೀಪಿತೆ ಅಂತ ಹೇಳಿದ್ರೆ ಆತ್ಮಜ್ಞಾನ, ದೇಹಾತ್ಮ ವಿವೇಕದೊಡನೆ ಮಾಡುವಂತಹ ನಿಯಮನವನ್ನು ಇಲ್ಲಿ ಹೇಳ್ತಿದೆ. ಇದೆಲ್ಲವೂ ಕೂಡ ನಿಯತವಾಗಿ ಮಾಡಬೇಕಾದದ್ದು ಅಂತ ಹೇಳುವಾಗ ಆಯಾ ಅವುಗಳ ಕರ್ಮಗಳಲ್ಲಿ ಪ್ರವಣತೆ ಇರುವಂತೆ ನಿಯಮನ ಮಾಡುವಂಥದ್ದು. ಪ್ರವಣತಾ ನಿವಾರಣೆ ಪ್ರಯತಂತೆ, ಅದರಲ್ಲಿಯೇ ಪೂರ್ಣವಾಗಿ ತೊಡಗಿಲ್ಲದೆ ಇರೋ ಹಾಗೆ ಮಾಡಬೇಕು, ಅದರಲ್ಲಿ ತೊಡಗಿರುವುದನ್ನು ತಡೆಯಬೇಕು ಅನ್ನುವಂಥದ್ದು. ಅದನ್ನೇ ಇಲ್ಲಿ ಹೋಮ ಮಾಡುವಂತೆ ಹೇಳಿದೆ. ಅಗ್ನಿಯಲ್ಲಿ ಹೋಮ ಮಾಡುವುದು ಅನ್ನುವಾಗ ಸಂಯಮವೇ ಒಂದು ಅಗ್ನಿ, ಅದರಲ್ಲಿ ಹೋಮ ಮಾಡ್ತಾರೆ ಅಂತ ಹೇಳಿದ್ರೆ ಆತ್ಮ ಸಂಯಮ ಯೋಗ ಅಂದರೆ ಮನಸ್ಸಿನ ನಿಯಮನ. ಆತ್ಮ ಅಂದರೆ ಮನಸ್ಸನ್ನು ತಿಳಿಸುತ್ತೆ. ಮನಸ್ಸಿನ ನಿಯಮನ ಮಾಡುವುದನ್ನು ಇಲ್ಲಿ ಆತ್ಮ ಸಂಯಮ ಯೋಗ ಅಗ್ನಿ ಅಂತಲೇ ಹೇಳಲ್ಪಟ್ಟಿದೆ. ಅದು ಒಂದು ಕರ್ಮಯೋಗದ ಒಂದು ಭೇದ ಹೇಳಿ, ಮುಂದೆ ಪ್ರಸಿದ್ಧವಾದ ಅನೇಕ ಕರ್ಮವೇದ ಭೇದಗಳಿದೆ ಕರ್ಮಯೋಗದ್ದು. ದ್ರವ್ಯ ಯಜ್ಞ, ತಪೋಯಜ್ಞ,
ಯೋಗಯಜ್ಞಾಃ ತಥಾ ಪರೇ ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ ಯತಃ ಸಂಶಿತವ್ರತಾಃ. ದ್ರವ್ಯಯಜ್ಞ, ದ್ರವ್ಯಗಳನ್ನು ಇಟ್ಕೊಂಡು ಮಾಡುವ ಯಜ್ಞಗಳೇನು, ತಪೋಯಜ್ಞವೇನು, ಯೋಗಯಜ್ಞ ಅದುವೇ ಒಂದು ಯಜ್ಞ ಅಂತ ಹೇಳಿದ್ದೆ. ಇಲ್ಲಿ ಯೋಗ ಶಬ್ದಕ್ಕೆ ವಿಶೇಷವಾದ ಅರ್ಥ ಕರ್ಮಯೋಗದ ಪ್ರಕರಣಕ್ಕೆ ಅನುಗುಣವಾಗಿ ಕರ್ಮಯೋಗದ ಭೇದವು ಇಲ್ಲಿ ಹೇಳಲ್ಪಡ್ತಾ ಇದೆ. ಒಂದು ಕರ್ಮಯೋಗದ ಒಂದು ವಿಧ ಹೇಳಲ್ಪಡ್ತಾ ಇರೋದ್ರಿಂದ ಅದಕ್ಕೆ ಅನುಗುಣವಾಗಿ ಇಲ್ಲಿ ಭಾಷ್ಯಕಾರರು ಅರ್ಥ ಮಾಡ್ತಾರೆ ಇದನ್ನು. ದಿವ್ಯ ಕ್ಷೇತ್ರಗಳ ದರ್ಶನ ಮೊದಲಾದದ್ದಾಗಿ ಇದೆಲ್ಲವೂ ಕೂಡ ಬೇರೆ ಬೇರೆ ಕರ್ಮಯೋಗದ ಭೇದಗಳು. ಹಾಗೆಯೇ ಸ್ವಾಧ್ಯಾಯ ಯಜ್ಞ, ಜ್ಞಾನ ಯಜ್ಞ ಇದೆಲ್ಲವೂ ಕೂಡ ಸಂಶಿತ ವ್ರತಾಹ ಅಂತೇಳಿ, ವ್ರತ ಅಂದರೆ ಇಲ್ಲಿ ಸಂಕಲ್ಪ ಅನ್ನುವ ಅರ್ಥವನ್ನು ಕೊಟ್ಟರು. ದೃಢವಾದ ಸಂಕಲ್ಪದಿಂದ ಮಾಡುವಂತಹವರು ಅಂತ ಹೇಳಿ ಅದನ್ನು ಭಾಷ್ಯಕಾರರು ವಿವರಿಸ್ತಾರೆ. ಇಲ್ಲೆಲ್ಲ ಶಬ್ದಗಳಿಗೆ ಅರ್ಥವನ್ನು ಈ ಪ್ರಕರಣಕ್ಕೆ ಅನುಗುಣವಾಗಿ, ಈ ಅರ್ಥಗಳಿಗೆ ಅದಕ್ಕೆ ಅನುಗುಣವಾಗಿ ಕರ್ಮಯೋಗಕ್ಕೆ ಸಂಬಂಧಿಸಿದಂತೆ ಶಬ್ದಗಳಿಗೆ ಅರ್ಥವನ್ನು ನಾವು ತಿಳಿಬೇಕು. ಅನೇಕ ಸಾಮಾನ್ಯವಾದ ಶಬ್ದಗಳು ಉಪಯೋಗಿಸಲ್ಪಟ್ಟಿದೆ. ಯೋಗ ಅನ್ನುವ ಶಬ್ದ ಗೀತೆಯಲ್ಲಿ ಅನೇಕ ಕಡೆ ಬರುತ್ತೆ, ಬೇರೆ ಬೇರೆ ಅರ್ಥಗಳಲ್ಲಿ. ಆ ಯೋಗ ಅನ್ನುವ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಅದನ್ನು ಆಯಾ ಪ್ರಕರಣಕ್ಕೆ ಅನುಗುಣವಾಗಿ, ಆಯಾ ವಿಷಯಕ್ಕೆ ಅನುಗುಣವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ಅನ್ನೋದು ವ್ಯಾಖ್ಯಾನದಿಂದ ಸ್ಪಷ್ಟವಾಗಿ ತಿಳಿಯುತ್ತೆ. ಇಲ್ಲಿ ಯಜ್ಞವೂ ಹಾಗೆಯೇ, ಯಜ್ಞ ಶಬ್ದವೂ ಅಷ್ಟೇ. ಸಾಮಾನ್ಯವಾಗಿ ಯಜ್ಞ ಶಬ್ದ ಅಂದರೆ ದೇವತಾರಾಧನಾ ಆತ್ಮಕವಾದದ್ದು ಅನ್ನುವಂತಹ ಅರ್ಥ. ಆ ರೀತಿಯೇ ಎಲ್ಲ ಕೆಲಸವನ್ನು ಮಾಡಿದ್ರೆ ಅದು ಒಂದು ಯಜ್ಞ ಅಂತ ಹೇಳಲ್ಪಡುತ್ತೆ. ಹಾಗೆ ಯಜ್ಞ ಶಬ್ದವಾಗಲಿ, ಯೋಗ ಶಬ್ದವಾಗಲಿ ಇದೆಲ್ಲವನ್ನು ಆಯಾ ಪ್ರಕರಣಕ್ಕೆ, ಆಯಾ ವಿಷಯಗಳಿಗೆ ಅನುಗುಣವಾಗಿ ಅರ್ಥವನ್ನು ಭಾಷ್ಯಕಾರರು ತಿಳಿಸ್ತಾರೆ. ಇಲ್ಲಿ ದ್ರವ್ಯಯಜ್ಞಾಃ ಅಂತ ಹೇಳಿದ್ರೆ ಯೇಷಿತ್ ಕರ್ಮಯೋಗಿನಃ ದ್ರವ್ಯ, ಇದು ಕರ್ಮಯೋಗಿಗಳ ವಿಷಯ. ಕರ್ಮಯೋಗವನ್ನು ಮಾಡುವಂತಹವರು ಯಾವುದಾದರೂ ಒಂದು ಕೆಲಸ, ಒಂದು ವಿಷಯವನ್ನು ಅದನ್ನು ಆರಿಸಿಕೊಂಡು ಕರ್ಮಯೋಗದಂತೆ ಮಾಡಬೇಕು. ಅದನ್ನು ಯೋಗ, ಅಲ್ಲಿ ಕರ್ಮಯೋಗ ಅಂತ ಹೇಳಿದ್ರೆ ಕರ್ಮವನ್ನು ಆತ್ಮಾವಲೋಕಕ್ಕೆ ಉಪಾಯವನ್ನಾಗಿ ಸ್ವೀಕಾರ ಮಾಡುವುದು, ಅದಕ್ಕೆ ಕರ್ಮಯೋಗ ಅಂತ ಹೆಸರು. ಬರೀ ಕರ್ಮವನ್ನು ಯಾವ ಒಂದು ಫಲದ ಆಶೆ ಇಲ್ಲದೆ ಮಾಡೋದಕ್ಕೆ ನಿಷ್ಕಾಮ ಕರ್ಮ ಅಂತ ಹೇಳಲ್ಪಡುತ್ತೆ. ನಾವು ಮಾಡುವಂಥದ್ದು, ಪ್ರಪನ್ನರು ಮಾಡೋ ಕೆಲಸಗಳೆಲ್ಲ, ಕರ್ಮಗಳೆಲ್ಲ ನಿಷ್ಕಾಮ ಕರ್ಮಗಳು. ಕರ್ಮಯೋಗ ಮಾಡೋದಿಲ್ಲ ನಾವು. ಯಾಕೆಂದರೆ ನಾವು ಮಾಡುವ ಕರ್ಮದಿಂದ ನಮಗೆ ಒಂದು ಫಲ ಬೇಕಾಗಿಲ್ಲ. ಅದೇ ಕರ್ಮಗಳನ್ನು, ಕೆಲವು ಕರ್ಮಗಳನ್ನು ತೆಗೆದುಕೊಂಡು ಅದರಿಂದ ಆತ್ಮಾವಲೋಕನ ಪಡೆದುಕೊಳ್ಬೇಕು ಅನ್ನುವ ಉದ್ದೇಶದಿಂದಲೇ ಯಾರು ಮಾಡ್ತಾರೋ ಅವರು ಕರ್ಮಯೋಗವಾಗುತ್ತೆ. ಆವಾಗ ಕರ್ಮ ಅವರಿಗೆ. ಈ ಕರ್ಮಯೋಗ ಅನ್ನೋದು ನಿತ್ಯ ನೈಮಿತ್ತಿಕ ಕರ್ಮಗಳಿಗಿಂತ ಬೇರೆಯಾದದ್ದು. ಆದ್ದರಿಂದ ನಿತ್ಯ ನೈಮಿತ್ತಿಕ ಕರ್ಮದೊಡನೆ ಇದನ್ನು ಮಾಡಬೇಕು, ಹಾಗೆ ಅದನ್ನು ಹೇಳಲ್ಪಟ್ಟಿದೆ. ಆದ್ದರಿಂದ ಇಲ್ಲಿ ದ್ರವ್ಯ ಯಜ್ಞ ಅಂತ ಹೇಳಿದ್ರೆ ನಿತ್ಯ ನೈಮಿತ್ತಿಕ ಕರ್ಮಗಳನ್ನೆಲ್ಲ ಮಾಡಿಕೊಂಡು ದ್ರವ್ಯದ ಸಹಾಯದಿಂದ ನ್ಯಾಯವಾಗಿ ಸಂಪಾದಿಸಲ್ಪಟ್ಟ ದ್ರವ್ಯ, ನ್ಯಾಯತಃ ದ್ರವ್ಯಾಣಿ ಉಪಾದಾಯ, ಇದುವೇ ಇಲ್ಲಿ ಪ್ರಧಾನವಾದ ಭಾಗ. ನ್ಯಾಯವಾಗಿ ದ್ರವ್ಯಗಳನ್ನು ಸಂಪಾದನೆ ಮಾಡಿಕೊಂಡು ದೇವತಾರ್ಚನೆ ಪ್ರೇತಂತೆ, ಭಗವನ ಆರಾಧನೆಗಳಲ್ಲಿ ಅವರು ಅರ್ಚನಾದಿಗಳಲ್ಲಿ ಪ್ರಯತ್ನ ಪಡ್ತಾರೆ. ಅಂದರೆ ಇಲ್ಲಿ ಮುಖ್ಯವಾದ ಭಾಗ ಯಾವುದು ಅಂದರೆ ನ್ಯಾಯವಾಗಿ ದ್ರವ್ಯಗಳನ್ನು ಸಂಪಾದಿಸಬೇಕು. ಅದನ್ನೇ ಒಂದು ನಿಯತವಾಗಿ ಪ್ರತಿದಿನವೂ ಅದಕ್ಕೋಸ್ಕರವೇ ಅಂತಲೇ ಆ ಒಂದು ದೃಷ್ಟಿಯಿಂದಲೇ ಆತ್ಮಜ್ಞಾನದ ಪೂರ್ವಕ ಭಗವದ ಆರಾಧನಾ ರೂಪವಾಗಿ ದ್ರವ್ಯಾರ್ಜನೆಯನ್ನು ಮಾಡಿ ದೇವತಾರ್ಚನೆಯನ್ನು ಮಾಡು, ಆಗ ಒಂದು ಕರ್ಮಯೋಗ ಅಂತ ಅನಿಸುತ್ತೆ. ಅದನ್ನೇ ಅವನು ಒಂದು ಫಲಕ್ಕೋಸ್ಕರ ಉಪಯೋಗಿಸ್ತಾನೆ. ಹಾಗೆ ಮಾಡಿ ಆ ಒಂದು ಸಂಕಲ್ಪದಿಂದ ಆ ರೀತಿ ಮಾಡುವಂತಹದ್ದು ಒಂದು ವಿಧವಾದ ಕರ್ಮಯೋಗ. ಕೇಚಿಚ್ಚ ದಾನೇಶು, ದಾನವನ್ನೇ ನಿಯತವಾಗಿ ಮಾಡಬಹುದು, ನಿಯತವಾಗಿ ಒಂದು ದಾನವನ್ನು ಮಾಡೋದು. ಕೇಚಿಚ್ಚ ಯಾಗೇಶು, ಯಾಗಗಳನ್ನು ಮಾಡ್ತಾರೆ. ಕೇಚಿಚ್ಚ ಹೋಮೇಶು, ಯಾಗ ಹೋಮ ಇವುಗಳನ್ನೆಲ್ಲ ನಿತ್ಯ ನೈಮಿತ್ತಿಕ ಕರ್ಮಗಳೊಡನೆ ಒಂದು ಯಾಗವನ್ನು, ಒಂದು ಹೋಮವನ್ನು, ಒಂದು ದಾನವನ್ನು ತೆಗೆದುಕೊಂಡು ನಿಯತವಾಗಿ ಮಾಡುವಂತಹದ್ದು. ಪ್ರತಿದಿನವೂ ಅನ್ನದಾನ ಮಾಡೋದು, ಈ ರೀತಿ ಯಾವುದಾದರೊಂದು ದಾನ ಮಾಡಿದ್ರೆ ಆಗ ಅವರು ಕರ್ಮಯೋಗವನ್ನಾಗಿ ಅದನ್ನು ಉಪಯೋಗಿಸ್ತಾರೆ. ಅದನ್ನು ಬಿಡದೆ ಪ್ರತಿದಿನವೂ ಒಂದು ಸಂಕಲ್ಪ ಮಾಡಿದ ರೀತಿಯಲ್ಲಿ ನಿಯತವಾಗಿ ಅದನ್ನು ಭಗವದಾರಾಧನ ರೂಪವಾಗಿ
ಆತ್ಮಜ್ಞಾನದ ಪೂರ್ವಕವಾಗಿ ಹೀಗೆ ಮಾಡಿದ್ರೆ ಆತ್ಮಾವಲೋಕನಕ್ಕೆ ಸಾಧನವಾಗುತ್ತೆ. ಅದು ಕರ್ಮಯೋಗ ಅಂತ ಅನಿಸುತ್ತೆ ಅವಾಗ. ಹಾಗೆಯೇ ತಪೋಯಜ್ಞ ಅಂತ ಹೇಳಲ್ಪಟ್ಟಿದೆ. ತಪೋಯಜ್ಞ ಅಂತ ಹೇಳಿದ್ರೆ ಕೃಚ್ಛ್ರ ಚಾಂದ್ರಾಯಣ ಉಪವಾಸಾದಿಷು ನಿಷ್ಠಾಂ ಕುರುವಂತಿ, ಅದರಲ್ಲಿಯೇ ನಿಯತವಾದ ಸ್ಥಿತಿ ಇರಬೇಕು ಅವರಿಗೆ. ಆ ರೀತಿ ಮಾಡ್ಬೇಕು ಅದನ್ನು. ಈ ಕೃಚ್ಛ್ರ ಚಾಂದ್ರಾಯಣ ಉಪವಾಸ ಇವುಗಳೆಲ್ಲ, ಚಾಂದ್ರಾಯಣ ಮೊದಲಾದ ವ್ರತಗಳೆಲ್ಲ ಪ್ರಸಿದ್ಧವಾಗಿದೆ. ಅದರಲ್ಲಿ ಶುಕ್ಲ ಪಕ್ಷ ಕೃಷ್ಣ ಪಕ್ಷಗಳಲ್ಲಿ ಒಂದೊಂದು ಕವಳ ಪ್ರತಿದಿನವೂ ಅಧಿಕವಾಗುವುದು, ಕಡಿಮೆ ಆಗೋದು, ಹೀಗೆ ಒಂದು ಪಕ್ಷ ಎರಡು ಪಕ್ಷ ಮಾಡಬೇಕು ಊಟವನ್ನು. ಆ ರೀತಿ ಮಾಡೋದೇ ಒಂದು ವ್ರತವಾಗುತ್ತೆ, ಚಾಂದ್ರಾಯಣ ಅಂತ ಹೇಳುವಂತಹದ್ದು. ಇದೆಲ್ಲವೂ ಕೂಡ ಕರ್ಮಯೋಗದ ಭೇದಗಳು. ಅದನ್ನೇ ಒಂದು ಉಪಾಯವನ್ನಾಗಿ ಸ್ವೀಕಾರ ಮಾಡಿದ್ರೆ ಕರ್ಮಯೋಗ ಅಂತ ಅನಿಸುತ್ತೆ ಅದು. ಅದೇ ರೀತಿಯಲ್ಲಿ ಯೋಗ ಯಜ್ಞಾಶ್ಚ ಪರೇ. ಯೋಗ ಯಜ್ಞ ಅಂತ ಹೇಳಿದೆಯಲ್ಲ ಇಲ್ಲಿ. ಯೋಗ ಯಜ್ಞ ಅಂದ್ರೆ ಏನರ್ಥ? ಯೋಗವೇ ಕರ್ಮಯೋಗವೇ ತಾನೇ ಹೇಳ್ತಾ ಇರೋದು, ಯಜ್ಞವೂ ಹೇಳ್ತಾ ಇದೆ. ಯೋಗ ಯಜ್ಞ ಅನ್ನೋ ಒಂದು ಶಬ್ದ ಇಲ್ಲಿ ಪ್ರಯೋಗ ಮಾಡಿದೆ ಇಲ್ಲಿ. ಅದಕ್ಕೆ ಹೇಗೆ ಅರ್ಥ ಮಾಡಬೇಕು ಅಂದರೆ, ಯೋಗಕ್ಕೆ ಸಂಬಂಧ ಅನ್ನುವ ಅರ್ಥ, ಪ್ರಾಪ್ತಿ ಎನ್ನುವ ಅರ್ಥವನ್ನು ಮಾಡ್ತಾರೆ. ಪುಣ್ಯತೀರ್ಥ ಪುಣ್ಯಸ್ಥಾನ ಪ್ರಾಪ್ತಿಷು ನಿಷ್ಠಾಂ ಕುರುವಂತಿ ಅಂತ ಹೇಳೋದು. ಪುಣ್ಯತೀರ್ಥಗಳಾಗಲಿ ಪುಣ್ಯಸ್ಥಾನಗಳಾಗಲಿ ಅದರನ್ನು ಪಡೆದುಕೊಳ್ಳುವುದಕ್ಕೆ ಅದರಲ್ಲಿಯೇ ನಿಯತವಾಗಿ ಪುಣ್ಯಕ್ಷೇತ್ರಗಳನ್ನೇ ಹೋಗಿ ಸೇವಿಸೋದು, ಪುಣ್ಯತೀರ್ಥಗಳಲ್ಲಿ ಹೋಗಿ ಸ್ನಾನ ಮಾಡೋದು, ಇದನ್ನೇ ನಿಷ್ಠೆಯಿಂದ ಮಾಡಬೇಕು. ಆ ರೀತಿ ಮಾಡ್ತಾ ಇದ್ದರೆ ಒಂದೇ ರೀತಿಯಾಗಿ ಕರ್ಮಯೋಗದಂತೆ ಮಾಡುವವರಿದ್ದಾರೆ, ಹಾಗೆಯೂ ಮಾಡಬಹುದು. ಯಾವುದು ಅವರಿಗೆ ಇಚ್ಛೆ ಬರುತ್ತೋ ಹಾಗೆ ಮಾಡ್ಕೋಬಹುದು. ಇಲ್ಲಿ ಯೋಗ ಶಬ್ದವು ಭಾಷಿಕಾರರೇ ವಿವರಿಸ್ತಾರೆ ಇಲ್ಲಿ. ಯಾಕೆ ಅಂದರೆ ಯೋಗ ಯಜ್ಞ ಅನ್ನುವ ಶಬ್ದದಲ್ಲಿ ಸಂದೇಹ ಬರೋಕ್ಕೆ ಅವಕಾಶವಿದೆ. ಯೋಗ ಶಬ್ದ ಕರ್ಮನಿಷ್ಠಾ ಭೇದ ಪ್ರಕರಣಾತ್ ತದ್ವಿಷಯ. ಕರ್ಮಯೋಗ ಭೇದದ ಪ್ರಕರಣ ಇಲ್ಲಿ. ಕರ್ಮನಿಷ್ಠಾ ಭೇದ ಪ್ರಕರಣ. ಆದ್ದರಿಂದ ಯಾವ ಕರ್ಮಗಳಲ್ಲಿ ಅವರಿಗೆ ನಿಷ್ಠೆ ಇದೆ ಆ ಭೇದಗಳನ್ನೆಲ್ಲ ಹೇಳ್ತಾ ಇರುವಂತಹದ್ದಿಲ್ಲಿ. ಆದ್ದರಿಂದ ಅದಕ್ಕೆ ಸಂಬಂಧಿಸಿದ ವಿಷಯವಾಗಿ ಇಲ್ಲಿ ಅರ್ಥ ಮಾಡಬೇಕು. ಪ್ರಾಪ್ತಿ ಎನ್ನುವ ಅರ್ಥವನ್ನು ಮಾಡಿದ್ರು. ಕೇಚಿತ್ ಸ್ವಾಧ್ಯಾಯಾಭ್ಯಾಸ ಪರಾಹ. ಸ್ವಾಧ್ಯಾಯವನ್ನೇ ಮಾಡೋದು, ವೇದಾಧ್ಯಯನವನ್ನೇ ನಿಯತವಾಗಿ ಪ್ರತಿದಿನವೂ ಬಿಡದೆ ಅದನ್ನೇ ಕರ್ಮಯೋಗವನ್ನಾಗಿ ಮಾಡಬೇಕು. ಅದನ್ನು ಒಂದು ಉಪಾಯವಾಗಿ ಸ್ವೀಕಾರ ಮಾಡಿ ಆತ್ಮಜ್ಞಾನದ ಪೂರ್ವಕವಾಗಿ ಭಗವದಾರಾಧನ ರೂಪವಾಗಿ ಅದನ್ನು ನಿಯತವಾಗಿ ಏಕರೂಪವಾಗಿ ಮಾಡ್ತಾ ಇದ್ದರೆ ಆತ್ಮಾವಲೋಕನ ಬರುವವರೆಗೂ ಮಾಡಬೇಕು. ಹಾಗೆ ಪ್ರತಿದಿನವೂ ಅದನ್ನು ಅಭ್ಯಾಸ ಮಾಡೋದು. ಸ್ವಾಧ್ಯಾಯ ಅಂದರೆ ವೇದಾಭ್ಯಾಸ ಮಾಡುವಂಥದ್ದು. ಇದೇ ಕರ್ಮಯೋಗವನ್ನಾಗಿಯೂ ಮಾಡಬಹುದು, ಸಾಧ್ಯ. ಆದ್ದರಿಂದ ಇದು ಬ್ರಹ್ಮಯಜ್ಞ ಮೊದಲಾದಕ್ಕಿಂತ ಬೇರೆಯಾದದ್ದು. ಬ್ರಹ್ಮಯಜ್ಞ ಅಂತ ಹೇಳೋದು ನಿತ್ಯ ನೈಮಿತ್ತಿಕ ಕರ್ಮದಲ್ಲಿ ಬಂದುಬಿಡುತ್ತೆ. ಅದಕ್ಕಿಂತ ಬೇರೆಯಾದ ಈ ಒಂದು ವೇದಾಭ್ಯಾಸವನ್ನೇ ಒಂದು ಯೋಗವನ್ನಾಗಿ ಸ್ವೀಕಾರ ಮಾಡಿ ಪ್ರತಿದಿನವೂ ನಿಯತವಾಗಿ ಆತ್ಮಾವಲೋಕನ ಬರುವವರೆಗೂ ಮಾಡೋದು. ಆ ಒಂದು ಉದ್ದೇಶದಿಂದಲೇ ಅದನ್ನು ಮಾಡುವಂಥದ್ದು. ಅದೇ ರೀತಿ ಅರ್ಥಜ್ಞಾನ ಅಭ್ಯಾಸ ಪರಾಹ ಅಂತ ಹೇಳಿದ್ರು. ಅದರ ಅರ್ಥಗಳನ್ನು ಅಧ್ಯಯನ ಮಾಡೋದು. ಆ ರೀತಿ ಎಲ್ಲ ನಾವು ಮಾಡುವಂತಹ ಕಾಲಕ್ಷೇಪಗಳು ಇವುಗಳೆಲ್ಲ ಇದನ್ನೇ ಒಂದು ನಿಯತವಾಗಿ ಕರ್ಮಯೋಗದಂತೆ ಉಪಯೋಗಿಸ್ಕೊಳ್ಬಹುದು. ಯಾರಾದರೂ ಇಚ್ಛೆ ಇರುವಂಥವ್ರು, ಆತ್ಮಾವಲೋಕನ ಪಡೆದುಕೊಳ್ಬೇಕು ಅಂತ ಇಚ್ಛೆ ಇರುವವರು ಭಕ್ತಿ ಯೋಗವನ್ನು ಮಾಡುವಂಥ, ಅದಕ್ಕೆ ಮೊದಲು ಕರ್ಮಯೋಗ ಮಾಡಬೇಕು. ಕರ್ಮಯೋಗಕ್ಕೆ ಇದು ಯಾವುದು ಬೇಕಾದರೂ ಅವರು ಆರಿಸಿಕೊಂಡು ನಿಯತವಾಗಿ ಮಾಡಿ ಆತ್ಮಾವಲೋಕನ ಪಡೆದುಕೊಂಡ ಮೇಲೆ ಭಕ್ತಿ ಯೋಗಕ್ಕೆ ಅವರು ಅರ್ಹರಾಗ್ತಾರೆ. ಅವರೆಲ್ಲ ರೀತಿಯಾದ ಭೇದಗಳು ಇಲ್ಲಿ ಹೇಳಿದೆ. ಯತನಶೀಲಾ. ಯತೆಯ ಅಂತ ಹೇಳಿದ್ರೆ ಆ ಪ್ರಯತ್ನವೇ ಅದನ್ನು ಪ್ರಯತ್ನ ಮಾಡುವುದೇ ಇವರಿಗೆ ಪೂರ್ಣವಾಗಿ ಅದರಲ್ಲಿಯೇ ನಿಷ್ಠೆ ಇರುತ್ತೆ. ಸಂಶಿತ ವ್ರತಾಹ, ದೃಢವಾದ ಸಂಕಲ್ಪವನ್ನು ಉಳ್ಳವರು. ದೃಢವಾದ ಸಂಕಲ್ಪವಿಲ್ಲದೆ ಹೋದರೆ ವಿಚ್ಛೇದ ಬಂದುಬಿಡುತ್ತೆ ಮಧ್ಯ. ಆದ್ದರಿಂದ ಇದಕ್ಕೆ ವಿಚ್ಛೇದ ಬರದೇ ಇರುವ ಹಾಗೆ ನಿಯತವಾಗಿ ದೃಢವಾದ ಸಂಕಲ್ಪದಿಂದ ಮಾಡಬೇಕು. ಅದು ಹೇಗೆ ದೃಢವಾಗಿರಬೇಕು ಅಂದರೆ ಮಧ್ಯದಲ್ಲಿ ಸ್ವಲ್ಪವೂ ವಿಚ್ಛೇದವಿಲ್ಲದಂತೆ ಅದನ್ನು ಅನುಷ್ಠಾನ ಮಾಡಬೇಕು. ಆಗಲೇ ಅದು ಕರ್ಮಯೋಗ ಫಲಕ್ಕೆ ಸಾಧನವಾಗುತ್ತೆ. ಅದನ್ನು ಇಲ್ಲಿ ವಿವರಿಸ್ತಾರೆ ಸ್ವಾಮಿ ದೇಶಿಕನು. ಪ್ರತ್ಯೇಕಂ ಯಜ್ಞ ಶಬ್ದ ಪ್ರಯೋಗಾತ್, ಒಂದೊಂದಕ್ಕೂ ಯಜ್ಞ ಅಂತ ಹೇಳಿದೆ. ದ್ರವ್ಯ ಯಜ್ಞ, ತಪೋಯಜ್ಞ, ಯೋಗ ಯಜ್ಞ, ಸ್ವಾಧ್ಯಾಯ ಯಜ್ಞ, ಜ್ಞಾನ ಯಜ್ಞ ಮೊದಲಾದಾಗಿ. ಆದ್ದರಿಂದ ಇದೆಲ್ಲ ಬಹುವಿಧ ಕರ್ಮಯೋಗ ಭೇದ ನಿಷ್ಠಾ ಉಚ್ಯಂತೆ. ಅನೇಕ ವಿಧವಾದ ಕರ್ಮಯೋಗದಲ್ಲಿ ನಿಷ್ಠೆ ಅನ್ನೋದು ಹೇಳಲ್ಪಟ್ಟಿದೆ.
ನಿಷ್ಠೆ ಅಂತ ಹೇಳಿದ್ರೆ ನಿತರಾಂ ಸ್ಥಿತಿ ಎಂದು ಸ್ಥಿರವಾದ ಒಂದು ಅದರಲ್ಲಿಯೇ ದೃಢವಾದ ಸಂಕಲ್ಪದಿಂದ ಮಾಡುವಂತಹದ್ದು ನಿಯತವಾಗಿ. ತಥೈವ ಅಪರ ಶಬ್ದೋಪಿ ಪ್ರತ್ಯೇಕಮನ್ವಿತಃ, ಅಪರೇ ಅಪರೇ ಅಂತ ಹೇಳಿರೋದು ಹಾಗೆಯೇ. ತತ್ರ ದ್ರವ್ಯೈ ಯಜ್ಞ ಯೇಷಾಂ ತೇ ದ್ರವ್ಯಯಜ್ಞ, ದ್ರವ್ಯಗಳನ್ನು ಉಪಯೋಗಿಸಿ ಯಜ್ಞ ಮಾಡೋದು. ಎಲ್ಲ ಯಜ್ಞಕ್ಕೂ ದ್ರವ್ಯ ಬೇಕಾಗಿದೆಯಲ್ಲ, ಇದು ಯಾಕೆ ದ್ರವ್ಯ ಯಜ್ಞ ಅನ್ನೋದು ಯಾಕೆ ಬೇರೆಯಾಗಿ ಹೇಳಬೇಕು? ಅದನ್ನ ಸ್ವಾಮಿ ದೇಶಿಕನ್ ವಿವರಿಸ್ತಾರೆ ಇಲ್ಲಿ. ಯದ್ವಾ ದ್ರವ್ಯಾತ್ಮಕ ಯಜ್ಞ, ದ್ರವ್ಯಾತ್ಮಕವಾದ ಯಜ್ಞಗಳು. ದ್ರವ್ಯ ಶಬ್ದ ಸಾಮರ್ಥ್ಯಾತ್ ತತ್ಸಾಧ್ಯ ಯಜ್ಞ ವಿಶೇಷಾ ಸರ್ವೇ ಸಂಗೃಹೀತಾ ಇತಿ ದೇವತಾರ್ಜನ ದಾನ ಯಾಗ ಹೋಮ ಪೃಥಗುಕ್ತಾ. ದ್ರವ್ಯ ಯಜ್ಞ ಅಂತ ಹೇಳಿರೋದ್ರಿಂದ ಆ ದ್ರವ್ಯದಿಂದ ಸಾಧ್ಯವಾದ ಎಲ್ಲ ವಿಶೇಷಗಳು ಇದರಲ್ಲಿ ಹೇಳಲ್ಪಟ್ಟಿದೆ. ದ್ರವ್ಯವನ್ನು ಉಪಯೋಗಿಸಿಕೊಂಡು ಮಾಡುವಂತಹ ಎಲ್ಲವೂ ಕೂಡ ಇಲ್ಲಿ ಯಜ್ಞ ವಿಶೇಷಗಳು ಹೇಳಿರೋದ್ರಿಂದ ದೇವತಾರ್ಚನೆ ಬೇರೆ ಬೇರೆಯಾಗಿ ಹೇಳಿದೆ, ಯಾಗ ಹೋಮ ಮೊದಲಾದದ್ದು ಬೇರೆಯಾಗಿ ಹೇಳಲ್ಪಟ್ಟಿದೆ. ಅತಃ ದ್ರವ್ಯಯಜ್ಞ ಇತ್ಯಾದಿ ಬಹುವಚನಮಪಿ ತತ್ತದ ಅವಾಂತರ ಭೇದ ವಿಷಯಂ, ಅದರಲ್ಲಿಯೇ ಅವಾಂತರ ಭೇದಗಳು ಬೇಕಾದಷ್ಟಿರುತ್ತೆ, ಅದು ಹೇಳಲ್ಪಟ್ಟಿದೆ ಎಂದರು. ಅದಕ್ಕೆ ಮೇಲೆ ಒಂದು ಆಶಂಕೆಯನ್ನು ಸ್ವಾಮಿ ದೇಶಿಕನೇ ಇಲ್ಲಿ ಹಾಕ್ತಾರೆ. ನಾನು ದೇವತಾರ್ಜನೆಯಾಗಾದೇಹೆ ಪೂರ್ವಮೇವೋಕ್ತತ್ವಾತ್ ನಿರರ್ಥಕಂ ಪುನರ್ವಚನಮಿತಿ ಚೇತನ. ದೇವತಾರ್ಚನ ಯಾಗ ಎಲ್ಲ ಮೊದಲೇ ಹೇಳಲ್ಪಟ್ಟಿದೆಯಲ್ಲ, ಮತ್ತೆ ಇಲ್ಲಿ ಯಾಕೆ ಅದನ್ನೇ ಹೇಳಬೇಕು ಅಂತ ಹೇಳಿದ್ರೆ, ದ್ರವ್ಯ ಶಬ್ದಸ್ಯ ಸಾಧಾರಣತ್ವೇನ, ಎಲ್ಲಕ್ಕೂ ದ್ರವ್ಯ ಬೇಕೇ ಬೇಕಾಗಿದೆಯಲ್ಲ. ದಾನಸ್ಯಾಪಿ ಸಂಗ್ರಹತ್ವಾತ್, ದಾನವು ಅದರಲ್ಲಿಯೇ ಸೇರಿಬಿಡ್ತು. ದಾನವನ್ನು ಒಂದು ದ್ರವ್ಯ ದಾನ ಮಾಡ್ತೀವಿ, ಅಲ್ಲಿಯೂ ದ್ರವ್ಯ ಅಂತ ಹೇಳ್ಬೋದಲ್ಲ. ಪೂರ್ವಂಚ ತಸ್ಯ ಅನುಕ್ತತ್ವೇನ ಅಪೌರುಕ್ತ್ಯಾತ್, ಅದೆಲ್ಲ ಹಿಂದೆ ಹೇಳಿದ್ದರಿಂದ ಇಲ್ಲಿ ಪುನರುಕ್ತಿ ಇಲ್ಲ ಅಂತ ಹೇಳಿದ್ರು. ಹಾಗಾದರೆ ದಾನ ಯಜ್ಞ ಇತಿ ವಿಶಿಷ್ಯ ವಕ್ತವ್ಯಂ. ತದಪಿ ನ ಅರ್ಚನಾ ದಾನ ಯಾಗ ಹೋಮ ಯಜ್ಞಾನಾಂ ಚತುರ್ಣಾಮಪಿ ತಪೋಯಜ್ಞಾದಿಭ್ಯ ವ್ಯಾವೃತ್ತ ಅವಾಂತರ ಸಂಗ್ರಾಹಕ ಸೂಚನಾರ್ಥತೆಯ ನ್ಯಾಯಾರ್ಜಿತ ದ್ರವ್ಯ ಸಾಧ್ಯತ್ವ ಜ್ಞಾಪನಾರ್ಥತೆಯ ಚ ಸಾಮಾನ್ಯ ಶಬ್ದ ಉಪಯೋಗಾತ್. ಹೇಳಿದವಾಗ ಇಲ್ಲಿ ಮುಖ್ಯವಾದ ಶಬ್ದ ಸ್ವಾಮಿ ದೇಶಿಕನ್ ಹೇಳೋದು ನ್ಯಾಯಾರ್ಜಿತ ದ್ರವ್ಯ ಸಾಧ್ಯತ್ವ ಜ್ಞಾಪನಾರ್ಥ. ಇದುವೇ ಇಲ್ಲಿ ಪ್ರಧಾನವಾದದ್ದು. ನ್ಯಾಯಾರ್ಜಿತವಾದ ದ್ರವ್ಯದಿಂದ ಸಾಧ್ಯವಾದ ಯಜ್ಞಗಳು, ಅದು ಒಂದೊಂದು ಕಾರ್ಯಕ್ಕೂ ಒಂದೊಂದು ಕರ್ಮಕ್ಕೂ ನ್ಯಾಯವಾದ ರೀತಿಯಲ್ಲಿ ಸಂಪಾದಿಸಿ ದ್ರವ್ಯವನ್ನು ಆ ಒಂದು ಕರ್ಮವನ್ನು ಮಾಡೋದು ನಿಯತವಾಗಿ. ಅದುವೇ ಇಲ್ಲಿ ಭಾಷಿಕಾರರು ಹೇಳಿರೋದು, ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲಿ. ನ್ಯಾಯಾರ್ಜಿತವಾದ ಇದರಿಂದ ಮಾಡಬೇಕು. ನ್ಯಾಯತಃ ದ್ರವ್ಯಾಣಿ ಉಪಾದಾಯ ಅಂತ ಹೇಳಿದ್ರು. ನ್ಯಾಯತಃ ದ್ರವ್ಯಾಣಿ ಉಪಾದಾಯ, ಇದು ಒಂದು ಕರ್ಮಯೋಗದಂತೆ ಮಾಡ್ತಾರೆ ಅಂತ ಹೇಳ್ತೀವಿ ಸಾಮಾನ್ಯವಾಗಿ. ವ್ಯವಹಾರದಲ್ಲಿಯೂ ಒಳ್ಳೆ ಕರ್ಮಯೋಗಿ ಅಂತ ಹೇಳ್ತೀವಿ. ಹಾಗೆ ನಿಷ್ಠೆ ಇರುವವರಿಗೆ ಆ ರೀತಿ ಅವರು ಅದನ್ನೇ ಉದ್ದೇಶವಾಗಿಟ್ಕೊಂಡು ಅದರಲ್ಲಿಯೇ ದೃಢವಾಗಿ ಸಂಕಲ್ಪವನ್ನು ಮಾಡಿ ನ್ಯಾಯಾರ್ಜಿತವಾದ ದ್ರವ್ಯದಿಂದಲೇ ಸಂಪಾದಿಸಿ ಅದರಿಂದಲೇ ಈ ಯಜ್ಞ ಈ ಕರ್ಮಗಳನ್ನೆಲ್ಲ ಮಾಡುವಂತಹದ್ದು ಅಲ್ಲಿ ಪ್ರಧಾನವಾದ ವಿಷಯವಾಗುತ್ತೆ ಇಲ್ಲಿ. ತದೇತತ್ ಅಭಿಪ್ರಾಯ ಉಕ್ತಂ ಏತೆ ಸರ್ವೇ ದ್ರವ್ಯಯಜ್ಞಾಃ ಯದ್ವಾ ಅರ್ಚನಾದಿಸ್ವರೂಪಸ್ಯ ಯಜ್ಞತ್ವಂ ಪ್ರಾಗುಕ್ತಂ ಇಹ ತು ತದರ್ಥ ದ್ರವ್ಯಾರ್ಜನಾದೇರೇವ ಇತಿ ನ್ಯಾಯತಃ ಪ್ರಯತಂತೆ. ಅದನ್ನೇ ಹೇಳ್ತಾರೆ. ಅರ್ಚನಾ ಮೊದಲಾದವುಗಳು ಯಜ್ಞ ಅನ್ನೋದು ಮೊದಲೇ ಹೇಳಲ್ಪಟ್ಟಿತು. ಯಾವುದೇ ಒಂದು ದೇವತೆಯ ಪ್ರೀತಿಯನ್ನು ಸಂಪಾದಿಸುವುದಕ್ಕೆ ಮಾಡುವಂತಹದ್ದು ದೇವಪೂಜನೆ. ಯದ ದೇವಪೂಜಾಯಾಮ್ ಅಂತ ಹೇಳಿದಾಗ ಯಜ್ಞ ಅಥವಾ ಯಾಗ ಅಂದ್ರೇನೆ ದೇವತೆಯ ಆರಾಧನೆ. ಅದರಿಂದ ಅದೆಲ್ಲ ಅರ್ಚನಾ ಮೊದಲಾದದೆಲ್ಲ ಯಜ್ಞ ಅನ್ನೋದು ಸ್ಪಷ್ಟವಾಗಿದೆ ಅದರ ಸ್ವರೂಪ. ಇಲ್ಲಿ ಹೇಳ್ತಿರೋದು ತದರ್ಥ ದ್ರವ್ಯಾರ್ಜನಾದೇಹೇ ಏವ, ಅದಕ್ಕೋಸ್ಕರವೇ ದ್ರವ್ಯವನ್ನು ಸಂಪಾದಿಸಿ ನ್ಯಾಯವಾದ ಮಾರ್ಗದಲ್ಲಿ ಆ ಒಂದು ಕರ್ಮವನ್ನು ನಿಯತವಾಗಿ ಮಾಡುವಂಥದ್ದು. ಆ ರೀತಿಯೂ ನಾವು ಅರ್ಥ ಮಾಡ್ಕೊಳ್ಬಹುದು ಅಂದರು. ತಪೋಯಜ್ಞ ಅಂತ ಹೇಳಿದಾಗ ಶಾಸ್ತ್ರೀಯವಾದ ಭೋಗ ಸಂಕೋಚಕ್ಕೆ ತಪಸ್ಸು ಅಂತ ಹೆಸರು. ಶಾಸ್ತ್ರೀಯವಾದ ಭೋಗ ಸಂಕೋಚ ಅಂದರೆ ಶಾಸ್ತ್ರದಲ್ಲಿ ಹೇಳುವ ರೀತಿಯಲ್ಲಿ ಮಾಡಬೇಕು. ಅದಕ್ಕೆ ಅನುಗುಣವಾಗಿ ಮಾಡಿದ್ರೆ, ಉಪವಾಸ ಮಾಡಿದ್ರು ನಿಯತವಾದ ಕಾಲದಲ್ಲಿ ಅದು ಹೇಳಿದಾಗೆ ಶಾಸ್ತ್ರದಲ್ಲಿ ಹೇಗೆ ಹೇಳಿದೆಯೋ ಅದಕ್ಕೆ ಅನುಗುಣವಾಗಿ ಮಾಡುವಂಥದ್ದು. ಹೀಗೆ ಭೋಗ ಸಂಕೋಚ ಅಂದರೆ ಶಾಸ್ತ್ರದಲ್ಲಿ ಹೇಳಿರೋ ರೀತಿಯಲ್ಲಿ ಮಾಡಬೇಕಾದ್ದು. ತದವಾಂತರ ಭೇದ ಪ್ರದರ್ಶನಂ ಕೃಚ್ಛ್ರ ಇತ್ಯಾದಿ, ಅದುವೇ ಕೃಚ್ಛ್ರ ಚಾಂದ್ರಾಯಣ ಇದೆಲ್ಲ ಶಾಸ್ತ್ರೀಯವಾದ ಭೋಗ ಸಂಕೋಚ.
ಅಲ್ಲಿ ಹೇಳಿರುವಂಥದ್ದೆಲ್ಲ ಇದರಲ್ಲೆಲ್ಲ ಕೂಡ ಭೋಗ ಸಂಕೋಚವಿದೆ. ಆದ್ದರಿಂದ ನಿಯತವಾದ ಆಹಾರ, ಉಪವಾಸಗಳು ಮೊದಲಾದದ್ದೆಲ್ಲ ಹೇಳಲ್ಪಟ್ಟಿದೆ. ಆದ್ದರಿಂದ ಈ ವ್ರತಗಳನ್ನು ವಿಶೇಷವಾಗಿ ಹೇಳ್ತಾರೆ. ಇದೆಲ್ಲವೂ ಕೂಡ ತಪೋಯಜ್ಞದಲ್ಲಿ ಸೇರುತ್ತೆ. ಯೋಗಯಜ್ಞ ಇತ್ಯತ್ರ ಯೋಗ ಸಂಯೋಗ ಪ್ರಾಪ್ತಿ ಇತ್ಯರ್ಥ. ಯೋಗ ಅಂತ ಹೇಳಿದ್ರೆ ಸಂಯೋಗ, ಸಂಬಂಧ ಅಥವಾ ಪ್ರಾಪ್ತಿ ಅನ್ನುವ ಅರ್ಥದಲ್ಲಿ ಬರುತ್ತೆ ಇಲ್ಲಿ. ಯೋಗಯಜ್ಞ ಅನ್ನುವ ಕಡೆ ಸಾ ಚಾತ್ರ ಪುಣ್ಯತೀರ್ಥಾದಿ ಅಭಿಗಮನ ತನ್ನಿವಾಸಾದಿ ರೂಪ ವಿವಕ್ಷಿತ. ಪುಣ್ಯತೀರ್ಥಗಳಿಗೆ ಹೋಗೋದು, ಅಲ್ಲಿಯೇ ವಾಸ ಮಾಡುವುದು, ಪುಣ್ಯಕ್ಷೇತ್ರಗಳಲ್ಲಿ ವಾಸ ಮಾಡುವುದು, ಇವುಗಳೆಲ್ಲ ಹೇಳಲ್ಪಟ್ಟಿದೆ ಅಲ್ಲಿ. ತನ್ನಿವಾಸಾದಿ ರೂಪ, ಇದೆಲ್ಲವೂ ಕೂಡ ಕರ್ಮಯೋಗದಂತೆಯೇ ಮಾಡಬಹುದು. ಇದನ್ನೆಲ್ಲ ಕರ್ಮಯೋಗದಂತೆ ಮಾಡಬಹುದು. ಪುಣ್ಯಸ್ಥಾನ ಶಬ್ದ ದೇವತಾಸ್ಥಾನ, ಆಶ್ರಮ, ಜನಪದ, ವಿಶೇಷಾದಿ ಸಂಗ್ರಾಹಕ, ಎಲ್ಲವೂ ಕೂಡ ಸೇರಿಬಿಡುತ್ತೆ ಪುಣ್ಯಸ್ಥಾನಗಳು ಅದರಿಂದ ಅಂತ ಹೇಳಿದ್ರು. ನಾನು ಇಹ ಯೋಗ ಶಬ್ದ ಸಾಕ್ಷಾತ್ ಯೋಗೆ ಕರ್ಮಯೋಗ ಮಾತ್ರ ವಾಕ್ಯಂನ ವರ್ತತೆ. ಯೋಗ ಅನ್ನುವ ಶಬ್ದವು ಸಾಕ್ಷಾತ್ತಾಗಿ ಯೋಗದಲ್ಲಿ ಅಂದರೆ ಅಷ್ಟಾಂಗ ಯೋಗ, ಅಲ್ಲಿ ಹೇಳುವಂತಹ ಆಸನ, ಪ್ರಾಣಾಯಾಮ, ಆಸನ ಮೊದಲಾದದೆಲ್ಲ ಹೇಳಿದೆಯಲ್ಲ ಅಷ್ಟಾಂಗ ಯೋಗ, ಆ ಅರ್ಥದಲ್ಲಿ ಯಾಕೆ ಹೇಳಬಾರ್ದು? ಅಥವಾ ಕರ್ಮಯೋಗ ಅನ್ನೋ ಅರ್ಥದಲ್ಲಿ ಯಾಕೆ ಹೇಳಬಾರ್ದು ಅಂತ ಹೇಳಿದ್ರೆ, ಯೋಗಯಜ್ಞ ಅಂತ ಹೇಳಿದಾಗ ಯೋಗಯಜ್ಞ ಯೋಗಯಜ್ಞ ಅಂತ ಹೇಳಲ್ಪಟ್ಟಿದೆಯಲ್ಲ. ಯೋಗ ಶಬ್ದವು ಕರ್ಮನಿಷ್ಠ ಭೇದ ಪ್ರಕರಣ ತದ್ವಿಷಯ. ಯೋಗ ಶಬ್ದವೆಲ್ಲ ಇಲ್ಲಿ ಕರ್ಮಯೋಗದ ಭೇದದ ವಿಷಯ. ಕರ್ಮಯೋಗ ಭೇದ ಇಲ್ಲಿ ಹೇಳಲ್ಪಡ್ತಿದೆ, ಬೇರೆ ಬೇರೆ ವಿಧವಾದ ಕರ್ಮಯೋಗಗಳು. ಆದ್ದರಿಂದ ಯೋಗ ಶಬ್ದಕ್ಕೆ ಆ ರೀತಿ ಅರ್ಥ ಮಾಡಬೇಕು. ಕರ್ಮನಿಷ್ಠಾ ಪ್ರಕರಣತ್ವಾತ್ ಸಾಕ್ಷಾತ್ ಯೋಗ ವಿಷಯತ್ವ ನಯುಕ್ತಂ. ಆದ್ದರಿಂದ ಸಾಕ್ಷಾತ್ತಾಗಿ ಯೋಗ ಅನ್ನುವ ಸಾಮಾನ್ಯವಾದ ಪ್ರಸಿದ್ಧವಾದ ಅರ್ಥದಲ್ಲಿಲ್ಲ ಇಲ್ಲಿ. ಕರ್ಮನಿಷ್ಠ ಕರ್ಮ ಯೋಗದ ಪ್ರಕರಣವಾದ್ದರಿಂದ ಅದಕ್ಕೆ ಅನುಗುಣವಾಗಿ ಅರ್ಥ ಮಾಡಿಕೊಳ್ಬೇಕು. ತದ್ಭೇದ ಪ್ರಕರಣತ್ವಾದ ಸಾಮಾನ್ಯ ವಿಷಯತ್ವ ಚ ಅನು. ಆದ್ದರಿಂದ ಕರ್ಮಯೋಗದ ಪ್ರಕಾರಗಳು, ಎಷ್ಟು ವಿಧವಾದ ಕರ್ಮಯೋಗಗಳಿದೆ, ದ್ರವ್ಯಯಜ್ಞವೇನು, ತಪೋಯಜ್ಞವೇನು, ಜ್ಞಾನಯಜ್ಞವೇನು, ಸ್ವಾಧ್ಯಾಯ ಯಜ್ಞವೇನು, ಹೀಗೆ ಅನೇಕ ವಿಧವಾದ ಯಜ್ಞಗಳು, ಈ ಕರ್ಮಯೋಗದ ಪ್ರಕಾರಗಳು, ವಿಧ ವಿಧವಾದ ಕರ್ಮಯೋಗಗಳು ಹೇಳ್ತಾ ಇರೋದ್ರಿಂದ ಆ ರೀತಿ ಅದಕ್ಕೆ ಅನುಗುಣವಾಗಿ ಅರ್ಥ ಮಾಡಬೇಕು ಶಬ್ದಗಳಿಗೆ. ತದ್ಭೇದೇಶು ಚ ಪಾರಿಶೇಷ್ಯಾತ್ ಯೋಗ ಶಬ್ದ ಸಾಮರ್ಥ್ಯಾಚ ತೀರ್ಥಾದಿ ಪ್ರಾಪ್ತಿ. ಅಂದರೆ ಯೋಗಯಜ್ಞ ಅನ್ನುವ ಶಬ್ದಕ್ಕೆ ವಿಶೇಷವಾದ ಅರ್ಥ. ಯೋಗಯಜ್ಞ ಅಂತ ಒಂದು ಶಬ್ದ ಹೇಳಿದ್ರೆ ಸಾಮಾನ್ಯವಾಗಿ ನಮಗೆ ಏನು ಅರ್ಥವಾಗುತ್ತೆ, ನಮಗೆ ತಿಳಿದಿರೋ ಪ್ರಸಿದ್ಧವಾದ ಅರ್ಥಗಳನ್ನು ನಾವು ಈ ಶ್ಲೋಕದಲ್ಲಿ ಹೇಳಿರುವ ಹಾಗೆ ಅರ್ಥ ಮಾಡೋಕ್ಕಾಗೋದಿಲ್ಲ. ಈ ಶ್ಲೋಕ ಬಂದಿರುವುದು ಕರ್ಮಯೋಗದ ಭೇದದ ಪ್ರಕರಣ. ಅದಕ್ಕೆ ಅನುಗುಣವಾಗಿ ಯೋಗಯಜ್ಞ ಅನ್ನುವುದನ್ನು ದ್ರವ್ಯಯಜ್ಞ, ತಪೋಯಜ್ಞ, ಅದಕ್ಕೆ ಸೇರಿದಂತೆ ಯೋಗಯಜ್ಞವು ಒಂದು ಕರ್ಮಯೋಗದ ಭೇದ, ಇದು ಒಂದು ವಿಧವಾದ ಕರ್ಮಯೋಗ ಅಂತ ಹೇಳಿ, ಈ ಯೋಗಯಜ್ಞ ಅನ್ನೋದಕ್ಕೆ ಯೋಗ ಶಬ್ದದಿಂದ ಪ್ರಾಪ್ತಿ ಅನ್ನುವ ಅರ್ಥವನ್ನು ಹೇಳಿ, ಯೋಗಕ್ಕೆ ಸಂಬಂಧ, ಸಂಯೋಗ ಅನ್ನುವ ಅರ್ಥವಿದೆ ಸಾಮಾನ್ಯವಾಗಿ. ಪ್ರಾಪ್ತಿ ಅನ್ನುವ ಅರ್ಥವನ್ನು ಹೇಳಿ ಪುಣ್ಯತೀರ್ಥಗಳ ಪ್ರಾಪ್ತಿ, ಅಲ್ಲಿ ವಾಸ ಮಾಡುವುದು, ಪುಣ್ಯತೀರ್ಥಗಳನ್ನು ಹೋಗಿ ಸಂದರ್ಶನ ಮಾಡುವುದು, ಇದನ್ನೇ ಒಂದು ಕರ್ಮ ಯೋಗದಂತೆ ಒಬ್ಬರು ಆರಿಸಿಕೊಂಡು ನಿಯತವಾಗಿ ಮಾಡಬಹುದು ಅನ್ನೋದು ಹೇಳಲ್ಪಟ್ಟಿದೆ. ಅದು ಗೀತಾರ್ಥ ಸಂಗ್ರಹದಲ್ಲಿ ಆಳವಂದಾರಲ್ಲಿ ಹೇಳಿದ್ದಾರೆ ಅನ್ನೋದನ್ನು ತಿಳಿಸ್ತಾರೆ ಪರಮಾಚಾರ್ಯರು. ಕರ್ಮಯೋಗ ತಪಸ್ತೀರ್ಥ ದಾನಯಜ್ಞಾದಿ ಸೇವನಂ ಇತಿ. ಅದನ್ನು ಅವ್ರು ಹೇಳಿದ್ರು ಇಲ್ಲಿ, ತಪಸ್ತೀರ್ಥ ದಾನ ಯಜ್ಞಾದಿ ಸೇವನಂ. ಕರ್ಮಯೋಗ ತಪಃ ತೀರ್ಥ ದಾನ ಯಜ್ಞಾದಿ ಸೇವನಂ. ತೀರ್ಥ ಅಲ್ಲಿ ಹೇಳ್ತಾರೆ ಇಲ್ಲಿ ಪುಣ್ಯತೀರ್ಥಗಳು. ಸ್ವಾಧ್ಯಾಯ ಅಭ್ಯಾಸ ತದರ್ಥಜ್ಞಾನಯೋ ಪೃಥಕ್ ಧರ್ಮತ್ವೇನ ಪೃಥಗ್ಯಜ್ಞತ್ವ ನಿರ್ದೇಶ ಉಪತೆ. ಎಲ್ಲ ಅಭ್ಯಾಸ ಮಾಡುವುದೇ ಬೇರೆ ಸ್ವಾಧ್ಯಾಯವನ್ನು, ಅರ್ಥಾನುಸಂಧಾನವು ಬೇರೆ. ಆದ್ದರಿಂದ ಬೇರೆ ಬೇರೆಯಾಗಿ ಹೇಳಲ್ಪಟ್ಟಿದೆ. ಎರಡು ಕೂಡ ಪ್ರಧಾನವಾದ್ದರಿಂದ ಅಲ್ಲಿ ಕೇಚಿತ್ ಸ್ವಾಧ್ಯಾಯ ಅಭ್ಯಾಸಪರಾಹ, ಕೇಚಿತ್ ಅರ್ಥಪರಾಹ ಅರ್ಥಾಭ್ಯಾಸಪರಾಹ ಅಂತ ಬೇರೆ ಬೇರೆಯಾಗಿ ಹೇಳಿದ್ದಾರೆ. ಸ್ವಾಧ್ಯಾಯ ಸಹಪಾಠ ಔಚಿತ್ಯಾದ ಆತ್ಮಜ್ಞಾನಸ್ಯ ಚ ಸರ್ವಸಾಧಾರಣತ್ವಾತ್ ಅರ್ಥಜ್ಞಾನಸ್ಯ ಅನುಷ್ಠಾನೇಪಿ ಉಪಯೋಗಾತ್ ಕೇಚಿತ್ ತದರ್ಥಜ್ಞಾನಾಭ್ಯಾಸಪರಾಹ. ಆದ್ದರಿಂದ ಸ್ವಾಧ್ಯಾಯ ಜ್ಞಾನ ಯಜ್ಞಗಳು ಅಂತ ಹೇಳುವಾಗ ಅದರ ಅರ್ಥಜ್ಞಾನ ಅಂತ ಹೇಳಿರುವಾಗ ಎಲ್ಲ ಸಾಧಾರಣವಾದದ್ದು. ಆತ್ಮಜ್ಞಾನವು ಎಲ್ಲಕ್ಕೂ ಸಾಧಾರಣವಾಗಿದೆ. ಆತ್ಮಜ್ಞಾನ ಎಲ್ಲಕ್ಕೂ ಸಾಧಾರಣವಾಗಿದ್ದರಿಂದ ಅರ್ಥಜ್ಞಾನಸ್ಯ ಅನುಷ್ಠಾನೇ
ಅಪಿ ಉಪಯೋಗಾತ್ ಅರ್ಥಜ್ಞಾನ ಅಭ್ಯಾಸಪರಾಹ ಅಂತ ಹೇಳಿದ್ರು. ಆ ಅರ್ಥಜ್ಞಾನವು ಅನುಷ್ಠಾನದಲ್ಲಿ ಉಪಯುಕ್ತವಾಗುತ್ತೆ. ಅಧ್ಯಯನ ಮಾಡಿದ್ರೆ ಅದರ ಅರ್ಥಜ್ಞಾನವು ಅನುಷ್ಠಾನದಲ್ಲಿ ಪರ್ಯವಸಾನವಾಗಬೇಕು. ಆದ್ದರಿಂದ ಅರ್ಥಜ್ಞಾನವನ್ನೇ ಅವರು ನಿಯತವಾಗಿ ಅಭ್ಯಾಸ ಮಾಡುವಂತಹವರು, ಅಭ್ಯಾಸ ಮಾಡಿ ಅನುಷ್ಠಾನಕ್ಕೆ ತಂದುಕೊಂಡಿರುವವರು ಅಂತ ಅರ್ಥ. ಹಾಗಿರುವ ಕರ್ಮಯೋಗಿಗಳು ಇರಬಹುದು. ಅವರು ಯಾವುದು ಇಷ್ಟವೋ ಅದನ್ನು ಅವರು ಆರಿಸಿಕೊಳ್ಳಬಹುದು. ಪರಶಬ್ದ ಅತ್ರ ಸಾಧಾರಣ್ಯ ವ್ಯವಚ್ಛೇದಾಯ ತನ್ನಿಷ್ಠತಾಮಹ ಪರಾಹ ತತ್ಪರಾಹ ಅಂತ ಬರುತ್ತೆ ಎಲ್ಲ. ಆ ಪರಶಬ್ದವು ಅದರಲ್ಲಿಯೇ ನಿಷ್ಠೆಯನ್ನು ಹೊಂದಿರುವವರು ಅನ್ನೋದು ಅರ್ಥ. ಯತಯ ಅಂತ ಹೇಳುವಾಗ ಆಶ್ರಮ ವಿಶೇಷ ಪರತ್ವ ಅನೌಚಿತ್ಯಾತ್ ಸರ್ವಕರ್ಮಯೋಗ ನಿಷ್ಠಾ ಸಾಧಾರಣ ವಿಶೇಷ ಪರತ್ವ ಔಚಿತ್ಯವಾಚ್ಯ ಅಂತ ಹೇಳ್ತಾರೆ. ಯತನಶೀಲಾ ಅಂತ ಹೇಳಿದ್ರು. ಯತನಶೀಲರು ಅಂತ ಹೇಳಿ ಅದನ್ನು ನಿಯತವಾಗಿ ಮಾಡುವುದರಲ್ಲಿಯೇ ಪ್ರಯತ್ನ ಪಡುವಂತಹವರು ಅಂತ ಅರ್ಥ ಕರ್ಮಯೋಗದಲ್ಲಿ. ಸರ್ವಪ್ರಯೋಗ ಅನುಗತಃ ಸರ್ವಕರ್ಮಯೋಗ ನಿಷ್ಠಾ ಸಾಧಾರಣ ಸಂಕಲ್ಪ ದೃಢ ಸಂಕಲ್ಪ, ಎಲ್ಲದಕ್ಕೂ ಸೇರಿದಂತಹದ್ದು ಈ ಸಂಶಿತ ವ್ರತಾಹ ಅಂತ ಹೇಳುವಾಗ ಯತಯ ಸಂಶಿತ ವ್ರತಾಹ ಇದೆರಡು ಕೂಡ ಎಲ್ಲಕ್ಕೂ ಸೇರುತ್ತೆ, ಅನ್ವಯಿಸುತ್ತೆ. ದ್ರವ್ಯಯಜ್ಞವನ್ನು ಪ್ರಯತ್ನಪೂರ್ವಕವಾಗಿ ದೃಢವಾದ ಸಂಕಲ್ಪದಿಂದ ಮಾಡಬೇಕು. ತಪೋಯಜ್ಞವನ್ನು ಪ್ರಯತ್ನಪೂರ್ವಕವಾಗಿ ದೃಢವಾದ ಸಂಕಲ್ಪದಿಂದ ಮಾಡಬೇಕು. ಹೀಗೆ ಈ ಎರಡು ಕೂಡ ಯತಯ ಸಂಶಿತ ವ್ರತಾಹ ಎಲ್ಲಕ್ಕೂ ಸಮಾನವಾದದ್ದು. ಸರ್ವಪ್ರಯೋಗ ಅನುಗತಃ ಅಂತ ಹೇಳಿದ್ರು. ಎಲ್ಲರೊಡನೆಯೂ ಸೇರಿ ಬರುವಂಥದ್ದು. ಸರ್ವಕರ್ಮಯೋಗನಿಷ್ಠ ಸಾಧಾರಣಶ್ಚ ಎಲ್ಲರಿಗೂ ಸಾಧಾರಣವಾದದ್ದು. ಸಂಕಲ್ಪ ಅತ್ರ ವ್ರತಶಬ್ದಾರ್ಥ. ವ್ರತಕ್ಕೆ ಇಲ್ಲಿ ಸಂಕಲ್ಪ ಅಂತ ಅರ್ಥ. ಈ ವ್ರತಶಬ್ದಕ್ಕೆ ಸಂಶಿತತ್ವಂ ಅತ್ರ ಅಕುಂಠತ್ವಂ, ಸ್ವಲ್ಪವೂ ಕೂಡ ಕಮ್ಮಿ ಆಗದೇ ಆಗಬಾರ್ದು, ಹಾಗೆ ದೃಢವಾಗಿ ಮಾಡುವಂತಹದ್ದು ಅನ್ನೋದು ಸಂಶಿತ ವ್ರತಾಹ. ಈ ಅನೇಕ ಕರ್ಮಯೋಗ ಭೇದಗಳು ಮುಂದೆ ಅದೇ ರೀತಿಯಲ್ಲಿಯೇ ಪ್ರಾಣಾಯಾಮಗಳಲ್ಲಿ ವಿಷಯಗಳಲ್ಲಿಯೂ ಬರುತ್ತೆ. ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪರೇ ಪ್ರಾಣಾಪಾನಗತಿರುದ್ಧ ಪ್ರಾಣಾಯಾಮ ಪರಾಯಣ ಪರೇ ನಿಯತಾಹಾರ ಪ್ರಾಣಾನ್ ಪ್ರಾಣೇಶು ಜುಹ್ವತಿ. ಇದೆಲ್ಲ ಒಂದು ಹೋಮ ಮಾಡುವಂತೆಯೇ ಒಂದು ಅಗ್ನಿ ಹೋಮ, ಇದೆಲ್ಲ ಕೂಡ ಆ ರೀತಿಯೇ ಇಲ್ಲಿ ಒಂದು ರೂಪಕವನ್ನು ಕೊಟ್ಟು ಇಲ್ಲೆಲ್ಲ ಹೇಳಲ್ಪಟ್ಟಿದೆ. ಇಲ್ಲಿ ಅಪಾನೇ ಜುಹ್ವತಿ ಪ್ರಾಣಂ, ಪ್ರಾಣವನ್ನು ಅಪಾನದಲ್ಲಿ ಹೋಮ ಮಾಡ್ತಾರೆ. ಪ್ರಾಣೇ ಅಪಾನಂ, ಪ್ರಾಣದಲ್ಲಿ ಅಪಾನವನ್ನು ಮಾಡ್ತಾರೆ, ಅಪಾನದಲ್ಲಿ ಪ್ರಾಣವನ್ನು ಮಾಡ್ತಾರೆ. ಪ್ರಾಣ ಅಪಾನ ಎರಡನ್ನು ತಡೆದು ಅದರ ಗತಿಯನ್ನು ಪ್ರಾಣಾಯಾಮವನ್ನು ಮಾಡುವವರು ಕೆಲವರಿದ್ದಾರೆ. ಕೆಲವರು ನಿಯತವಾದ ಆಹಾರ, ಈ ನಿಯತ ಆಹಾರ ಅನ್ನೋದು ಎಲ್ಲಕ್ಕೂ ಅನ್ವಯಿಸಬೇಕು. ಪ್ರಾಣಾನ್ ಪ್ರಾಣೇಶು ಜುಹ್ವತಿ, ಇದೆಲ್ಲ ವಿಧವಾದ ಪ್ರಾಣಾಯಾಮದಲ್ಲಿ ಬರುವ ಮೂರು ವಿಧವಾದದ್ದು. ಪ್ರಧಾನವಾಗಿ ರೇಚಕ, ಪೂರಕ, ಕುಂಭಕ ಅದನ್ನು ಹೇಳ್ತಾರೆ ಇಲ್ಲಿ. ಅಪರೇ ಕರ್ಮಯೋಗಿನಃ ಪ್ರಾಣಾಯಾಮೇಶು ನಿಷ್ಠಾಂ ಕುರ್ವಂತಿ, ಪ್ರಾಣಾಯಾಮಗಳಲ್ಲಿ ಅಂದರು. ಪ್ರಾಣಾಯಾಮೇಶು ಎಲ್ಲವಕ್ಕೂ ಪ್ರಾಣಾಯಾಮ ಅನ್ನುವ ಅರ್ಥದಲ್ಲಿ ಹೇಳಿದ್ದಾರೆ. ಅವು ಮೂರು ವಿಧವಾಗಿದೆ. ತ್ರೇಚ ತ್ರಿವಿಧಾ ಪೂರಕ ರೇಚಕ ಕುಂಭಕ ಭೇದೇನ, ಇದು ಪ್ರಸಿದ್ಧವಾಗಿರೋದೆ. ಅಪಾನೇ ಜುಹ್ವತಿ ಪ್ರಾಣಮಿತಿ ಪೂರಕಃ, ಅಪಾನದಲ್ಲಿ ಪ್ರಾಣವನ್ನು ಹೋಮ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರಾಣವನ್ನು ಒಳಗಡೆ ಎಳೆದುಕೊಳ್ಳೋದು ಅಂತ ಅರ್ಥ. ಪೂರಕ ಅಂತ ಹೇಳೋದು. ಪ್ರಾಣೇ ಅಪಾನಂ ತಿ ರೇಚಕಃ, ಇದನ್ನು ಹೊರಗಡೆ ಬಿಡುವಂತಹದ್ದು. ಪ್ರಾಣ ಉಸಿರನ್ನು, ಪ್ರಾಣದಲ್ಲಿ ಅಪಾನವನ್ನು. ಈ ಅಪಾನ ಅನ್ನೋದು ಕೆಳಗಡೆ ಹೋಗೋದು, ಪ್ರಾಣ ಅನ್ನೋದು ಮೇಲೆ ಹೋಗುವಂಥದ್ದು. ಆದ್ದರಿಂದ ಅಪಾನದಲ್ಲಿ ಪ್ರಾಣ ಅಂತ ಹೇಳಿದ್ರೆ ಪ್ರಾಣವನ್ನು ಒಳಗಡೆ ಎಳೆದುಕೊಳ್ಳೋದು. ಪ್ರಾಣದಲ್ಲಿ ಅಪಾನ ಅಂತ ಹೇಳಿದ್ರೆ ಮೇಲಕ್ಕೆ ಕಳಿಸೋದು ಪ್ರಾಣದೊಡನೆ, ರೇಚಕ ಅನ್ನೋದು. ಪ್ರಾಣಾಪಾನಗತಿ ಇರುತ್ವ ಪ್ರಾಣಾನ್ ಪ್ರಾಣೇಶು ಜುಹ್ವತಿ, ಇದು ಕುಂಭಕವನ್ನು ತಿಳಿಸುತ್ತೆ. ಕುಂಭಕ ಅಂತ ಹೇಳೋದು. ಎರಡನ್ನೂ ತಡೆದು ಪ್ರಾಣವನ್ನು ಪ್ರಾಣಗಳಲ್ಲಿಯೇ ಹೋಮ ಮಾಡ್ತಾರೆ. ಪ್ರಾಣಾಯಾಮ ಪರೇಶು ತ್ರಿಷು ಅಪಿ ಅನುಷಜ್ಯತೆ ನಿಯತಾಹಾರ, ಎಲ್ಲರಿಗೂ ಕೂಡ ನಿಯತಾಹಾರವಾಗಿರುವುದು ಅವಶ್ಯಕ. ಆಹಾರವನ್ನು ನಿಯತವಾಗಿ ಸ್ವೀಕಾರ ಮಾಡುವಂಥದ್ದು. ಮೂರು ವಿಧವಾದ ಪ್ರಾಣಾಯಾಮಗಳು ಇಲ್ಲಿ, ಅದನ್ನೇ ಕರ್ಮಯೋಗವನ್ನಾಗಿ ಮಾಡಬಹುದು. ಎಲ್ಲರಿಗೂ ಕೂಡ ನಿತ್ಯ ನೈಮಿತ್ಯ ಕರ್ಮಗಳ ಬಹಳ ಅವಶ್ಯಕ. ಅದು ಮುಂದೆ ಬರುತ್ತೆ ಮುಂದಿನ ಶ್ಲೋಕದಲ್ಲಿ. ಪ್ರಾಣಾಯಾಮ ಪರಾಯಣ ಇತ್ಯನೇನ ವರ್ಗತ್ರಯಸ್ಯ ಸಾಮಾನ್ಯ ಸಂಗ್ರಹ. ಪ್ರಾಣಾಯಾಮ ಪರಾಯಣರು ಅಂತ ಮೂರು ವಿಧವಾದ ಪ್ರಾಣಾಯಾಮಗಳು ಹೇಳಲ್ಪಟ್ಟಿದೆ. ರೇಚಕ, ಕುಂಭಕ ಮತ್ತು ಪೂರಕ. ಅದನ್ನು ಪ್ರಾಣಾಯಾಮೇಶು ನಿಷ್ಠಾಂ ಕುರ್ವಂತಿ ಅಂತ ಹೇಳಿದೆ.
ಪ್ರಾಣಾಯಾಮ ನಿಷ್ಠಾನಾಮ ಅವಾಂತರ ಭೇದ ಜ್ಞಾಪನಾಯ ಪೂರಕೆ ಇತ್ಯಾದಿನ ಪ್ರಾಣಾಯಾಮ ಅವಾಂತರ ಭೇದದ ಅದರಲ್ಲಿರುವ ಅವಾಂತರ ಭೇದಗಳು ಪೂರಕ ಮೊದಲಾದ್ದು ಹೇಳಲ್ಪಟ್ಟಿದೆ. ತತ್ತದ್ ಭೇದ ಪ್ರತಿಪಾದಕಾಂಶಂ ವಿಮುಕ್ತಿ ಊರ್ಧ್ವ ಪ್ರವೃತ್ತಸ್ಯ ಪ್ರಾಣಸ್ಯ ಅಧ ಪ್ರವೇಶನಂ ಹಿ ಪೂರಕಃ. ಪ್ರಾಣವು ಮೇಲೆ ಹೋಗ್ತಾ ಇದೆ, ಅದನ್ನ ಒಳಗಡೆ ಹೋಗೋ ಹಾಗೆ ಮಾಡಬೇಕು, ಅದುವೇ ಪೂರಕ ಅಂತ ಹೇಳೋದು. ಊರ್ಧ್ವ ಪ್ರವೃತ್ತಸ್ಯ ಪ್ರಾಣಸ್ಯ, ಅದನ್ನ ಒಳಗಡೆ ಪ್ರವೇಶ ಮಾಡುವ ಹಾಗೆ ಮಾಡೋದು ಪೂರಕ ಅಂತ ಹೇಳೋದು. ತತಶ್ಚ ಅಪಾನೇ ಜುಹ್ವತಿ ಇತ್ಯೇತದು ಉಪಚಾರಾತ್ ಉಪಪನ್ನಂ. ಅಪಾನದಲ್ಲಿ ಹೋಮ ಮಾಡ್ತಾರೆ ಅಂದರೆ ಅಪಾನ ವಾಯು ಕೆಳಗಡೆ ಎಳೆಯುತ್ತೆ, ಪ್ರಾಣವ ಮೇಲೆ ಹೋದರೆ ಅಪಾನ ವಾಯು ಕೆಳಗಡೆ ಎಳೆಯುತ್ತೆ. ಅದರಿಂದ ಪ್ರಾಣವನ್ನು ಅಪಾನದಲ್ಲಿ ಹೋಮ ಮಾಡ್ತಾರೆ ಅಂದರೆ ಪ್ರಾಣವನ್ನು ಒಳಗಡೆ ಬರುವ ಹಾಗೆ ಮಾಡ್ಕೊಳ್ಳೋದು ಅಂತ ಅರ್ಥ. ಅಪಾನವನ್ನು ಪ್ರಾಣದಲ್ಲಿ ಅಂದರೆ ಮೇಲ್ಗಡೆಗೆ, ಪ್ರಾಣವನ್ನು ಹೊರಗಡೆ ಹೋಗೋ ಹಾಗೆ ಮಾಡೋದು. ಆ ರೀತಿ ಅದಕ್ಕೆ ಅರ್ಥವನ್ನು ಈ ರೀತಿ ಒಂದು ಔಪಚಾರಿಕವಾದ ಪ್ರಯೋಗ ಅಂತ ಹೇಳಿದ್ರು. ಏವಂ ಅಧಸ್ಥಿತಸ್ಯ ವಾಯೋ ಊರ್ಧ್ವ ಪ್ರವರ್ತನಂ ರೇಚಕಃ ಪ್ರಾಣೇ ಅಪಾನಂ. ಕೆಳಗಡೆ ಇರೋದನ್ನ ಮೇಲ್ಗಡೆ ಉಸಿರು ಬಿಡೋದು ಅಂತ ಅರ್ಥ. ವಾಯೋ ಊರ್ಧ್ವ ಅಧೋಗಮನ ನಿವಾರಣೇನ ಅವಸ್ಥಾಪನಂ ಕುಂಭಕಃ ಇತಿ ಪ್ರಾಣಾಪನಗತಿ ರುದ್ಧ್ವ ಇತ್ಯಾದಿ ಪ್ರಾಣಾನ್ ಪ್ರಾಣವೃತ್ತಿ ಭೇದಾನ್ ಇತ್ಯರ್ಥಃ. ಪ್ರಾಣವೃತ್ತಿ ಭೇದಗಳನ್ನು ಈ ರೀತಿ ಯಾರೋ ಪ್ರಾಣಗಳನ್ನೆಲ್ಲ ಇಲ್ಲಿ ನಿಯಮನ ಮಾಡಿ ಪ್ರಾಣಾನ್ ಪ್ರಾಣೇಶು ಜುಹ್ವತಿ, ಇಲ್ಲ ಪ್ರಾಣದ ಎಲ್ಲ ವೃತ್ತಿಯ ಭೇದಗಳನ್ನು ಅಂತ ಅರ್ಥ. ಆಹಾರ ನಿಯಮಸ್ತು ದೃಷ್ಟಾದೃಷ್ಟ ಉಪಕಾರದ್ವಾರ ಸರ್ವ ಪ್ರಾಣಾಯಾಮ ಸಾಧಾರಣತೆಯ ಪ್ರಾಣಾಯಾಮ ಪರೇಶು ತ್ರಿಷು ಅಪಿ. ಅದರಿಂದ ಈ ಬರೀ ರೇಚಿಕವನ್ನೇ ಮಾಡಬಹುದು, ಪೂರಕವನ್ನೇ ಮಾಡಬಹುದು, ಕುಂಭಕವನ್ನು ಮಾಡೋದು. ಈ ರೀತಿ ಪ್ರಾಣಾಯಾಮಗಳಲ್ಲಿಯೇ 3 ವಿಧವಾದ ಪ್ರಾಣಾಯಾಮಗಳಲ್ಲಿಯೇ ನಿಷ್ಠರಾಗಿರುವವರು ಅನ್ನೋರು, ಅದು ಒಂದು ಕರ್ಮಯೋಗದ ಭೇದವು ಹೇಳಲ್ಪಡುತ್ತೆ. ಈಗ ಒಂದು ಪ್ರಧಾನವಾದ ವಿಷಯ ಭಾಷ್ಯಕಾರರು ಸಿದ್ಧಾಂತದಲ್ಲಿ ಸ್ಥಾಪನೆ ಮಾಡಿರುವಂತಹದ್ದು, ನಮ್ಮ ಸಿದ್ಧಾಂತಕ್ಕೆ ಅಸಾಧಾರಣವಾದ ಒಂದು ಅರ್ಥ. ಸರ್ವೇ ಪಿಯೇತೆ ಯಜ್ಞವಿಧ ಯಜ್ಞ ಕ್ಷಪಿತ ಕಲ್ಮಷಾಃ ಯಜ್ಞಶಿಷ್ಟಾಮೃತ ಭುಜಃ ಯಾಂತಿ ಬ್ರಹ್ಮ ಸನಾತನಂ. ಇದು ಬಹಳ ಪ್ರಧಾನವಾದ ಸಿದ್ಧಾಂತದ ವಿಷಯ. ಭಾಷಿಕಾರರು ಸ್ಥಾಪನೆ ಮಾಡಿರುವಂಥದ್ದು ಈ ಶ್ಲೋಕದಲ್ಲಿ ಸರ್ವೇ ಪಿಯೇತೆ ಯಜ್ಞವಿಧ ಅಂತ ಹೇಳಿದ್ರು. ಯಜ್ಞವನ್ನು ತಿಳಿದವರು ಎಲ್ಲರೂ ಅಂತ ಹೇಳಿದ್ರೆ, ಯಜ್ಞವಿಧ ಅಂತ ಹೇಳಿದ್ರೆ ನಿತ್ಯ ನೈಮಿತ್ತಿಕ ಕರ್ಮಗಳು ಅಂತ ಅರ್ಥ. ಯಜ್ಞ ಕ್ಷಪಿತ ಕಲ್ಮಷಾಹ, ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಯಾರು ಬಿಡೋ ಹಾಗಿಲ್ಲ. ಎಲ್ಲರೂ ಕೂಡ ಎಲ್ಲ ವಿಧವಾದ ಕರ್ಮಯೋಗಿಗಳು ಯಜ್ಞವನ್ನು ತಿಳಿದವರು ಅಂತ ಹೇಳಿದ್ರೆ, ಯಜ್ಞವನ್ನು ತಿಳಿದವರು ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಪೂರ್ಣವಾಗಿ ಅನುಷ್ಠಾನ ಮಾಡುವವರು ಅಂತ ಅರ್ಥ. ಅವುಗಳಿಂದಲೇ ಭಗವಂತನಿಗೆ ನಿವೇದಿತವಾದ ಆ ಹವಿಸ್ಸು ಅಮೃತ ಅಂತ ಹೇಳಲ್ಪಡುತ್ತೆ. ನಿತ್ಯ ನೈಮಿತ್ತಿಕ ಕರ್ಮಗಳಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡುವಂತಹ ಹವಿಸ್ಸು, ಅದರ ಪ್ರಸಾದ ಏನು ಮಿಕ್ಕಿದೆಯೋ ಅದು ಅಮೃತ ಅಂತ ಹೇಳಲ್ಪಡುತ್ತೆ. ಅದು ಆ ಅಮೃತವನ್ನು ಸ್ವೀಕಾರ ಮಾಡಿಯೇ ಶರೀರ ಧಾರಣೆಯನ್ನು ಮಾಡ್ತಾರೆ ಅವರು. ಅದನ್ನು ಇಲ್ಲಿ ಹೇಳ್ತಾರೆ. ದ್ರವ್ಯ ಯಜ್ಞ ಪ್ರಭೃತಿ ಪ್ರಾಣಾಯಾಮ ಪರ್ಯಂತೇಶು ದೈವ ಅಂತ ಇರಬೇಕಿಲ್ಲಿ. ದೈವ ಯಜ್ಞ ಮೊದಲೇ ಅದಕ್ಕೊಂದು ಶ್ಲೋಕ ಬಂತು ಅಂದರೆ ಇಲ್ಲಿ ಪಾಠಾಂತರ. ಕರ್ಮಯೋಗ ಭೇದೇಶು, ಕರ್ಮಯೋಗ ಭೇದಗಳು ಇಷ್ಟುವರೆಗೂ ಹೇಳಲ್ಪಟ್ಟಿತು. ಸ್ವಸಮೀಹಿತೇಶು, ಅವರಿಗೆ ಯಾವುದು ಇಷ್ಟ ಬರುತ್ತೋ, ಅವರಿಗೆ ಯಾವುದು ಅವರು ಇಷ್ಟಪಡ್ತಾರೋ ಅದನ್ನು ಆರಿಸಿಕೊಂಡು ಮಾಡಬಹುದು. ಅವರಿಗೆ ಸಮೀಹಿತವಾದದ್ದು, ಅವರಿಗೆ ಪೂರ್ಣವಾಗಿ ಅನುಷ್ಠಾನ ಮಾಡೋಕ್ಕೆ ಸಾಧ್ಯವಾದದ್ದು, ಅವರು ಇಚ್ಛೆ ಪಡುವಂತಹದ್ದು, ಇಂತಹ ಒಂದು ಕರ್ಮವನ್ನು ಆರಿಸಿಕೊಂಡು ಕರ್ಮಯೋಗವನ್ನು ಮಾಡಿಕೊಳ್ಬಹುದು. ಅಂತಹವರಲ್ಲಿ ಹಾಗೆ ಮಾಡುವುದಕ್ಕೆ ಪ್ರವೃತ್ತರಾದವರೆಲ್ಲರೂ ಪ್ರವೃತ್ತಾಹ ಏತೆ ಸರ್ವೇ ಸ ಯಜ್ಞೈ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ. ಹಿಂದೆ ಅದನ್ನು ಹೇಳಿದ್ರು 3ನೇ ಅಧ್ಯಾಯದಲ್ಲಿ. ಯಜ್ಞಗಳನ್ನು ಎಲ್ಲ ಪ್ರಜೆಗಳನ್ನು ಎಲ್ಲ ಸೃಷ್ಟಿ ಮಾಡಿ ಪರಮಾತ್ಮನು ಹೇಳ್ದ, ನೀವು ದೇವತೆಗಳನ್ನು ಆರಾಧಿಸಿ ಯಜ್ಞಗಳಿಂದ, ಅವರು ನಿಮಗೆ ಇಷ್ಟವಾದ ಫಲಗಳನ್ನು ಕೊಡ್ತಾರೆ ಅಂತೆಲ್ಲ ಹೇಳಿ ಎಲ್ಲರಿಗೂ ಅಂತರ್ಯಾಮಿ ಆಗಿದ್ದು ನಾನೇ ಫಲ ಕೊಡ್ತೇನೆ ನೆಲ ಕೂಡ ಇದೆಲ್ಲ ಅಲ್ಲಿ ಹೇಳಲ್ಪಟ್ಟಿತು. ಹಾಗೆ ಹೇಳಲ್ಪಟ್ಟ ಇತಿ ಅಭೀತ ಮಹಾಯಜ್ಞಪೂರ್ವಕ, ಮಹಾಯಜ್ಞಾದಿಗಳು ಪಂಚಮಹಾಯಜ್ಞಗಳು ಅಂತ ಹೇಳಲ್ಪಟ್ಟಿದೆಯಲ್ಲ, ಆ ಪಂಚಮಹಾಯಜ್ಞಗಳು, ಅವುಗಳಲ್ಲಿ ಬ್ರಹ್ಮಯಜ್ಞ ಮೊದಲಾದದ್ದು
ಎಲ್ಲ ಪಿತೃಯಜ್ಞ, ಭೂತಯಜ್ಞ, ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ, ಬ್ರಹ್ಮಯಜ್ಞ, 5 ಪಂಚಮಹಾಯಜ್ಞಗಳು ನಿತ್ಯ ನೈಮಿತ್ತಿಕ ಕರ್ಮದಲ್ಲಿ ದಿನವೂ ಮಾಡುವಂತಹದ್ದು. ಅವುಗಳ ಅವುಗಳ ಜೊತೆ ನಿತ್ಯ ನೈಮಿತ್ತಿಕ ಕರ್ಮ ರೂಪ ಯಜ್ಞವಿಧ, ಪೂರ್ವಕ ನಿತ್ಯ ನೈಮಿತ್ತಿಕ ಕರ್ಮ ರೂಪ ಯಜ್ಞವಿಧ. ನಿತ್ಯ ನೈಮಿತ್ತಿಕ ಕರ್ಮಗಳು ಅದರ ಜೊತೆ ಅಂದರೆ ಅದು ಕೂಡ ಅದರಲ್ಲಿ ಸೇರಿದೆ. ಪಂಚಮಹಾಯಜ್ಞಾದಿಗಳು, ಸಂಧ್ಯಾವಂದನ ಮೊದಲಾದದ್ದಾಗಲಿ ಇದೆಲ್ಲವೂ ಕೂಡ ಈ ರೀತಿಯಾದ ಯಜ್ಞವನ್ನು ತಿಳಿದವರು ಅಂತ ಅರ್ಥ. ಯಜ್ಞವಿಧ ಅಂದರೆ ಎಲ್ಲವೂ ಯಜ್ಞವೇ. ದ್ರವ್ಯಯಜ್ಞ, ತಪೋಯಜ್ಞ, ಸ್ವಾಧ್ಯಾಯ ಜ್ಞಾನಯಜ್ಞ, ಇವೆಲ್ಲ ಯಜ್ಞ ಅಂತ ಹೇಳಿದೆಯಲ್ಲ. ಎಲ್ಲರೂ ಯಜ್ಞವಿದರು ಅಂದರೆ ಏನರ್ಥ? ಯಜ್ಞವನ್ನು ತಾನೇ ಎಲ್ಲ ಮಾಡ್ತಿದ್ದಾರೆ ಕರ್ಮಯೋಗವನ್ನು, ಇದೆಲ್ಲಕ್ಕೂ ಯಜ್ಞ ಅಂತ ಹೇಳಿದೆಯಲ್ಲ ಅಂದರೆ, ಇಲ್ಲಿ ಹೇಳಿರುವ ಯಜ್ಞವಿಧ ಅನ್ನುವ ಶಬ್ದಕ್ಕೆ ನಿತ್ಯ ನೈಮಿತ್ತಿಕ ಕರ್ಮಗಳು ಅಂತ ಅರ್ಥ. ಅದನ್ನು ತಿಳಿದವರು ಅಂದರೆ ಅದನ್ನು ಅನುಷ್ಠಾನ ಮಾಡ್ತಿರೋರು ಅಂತ ಅರ್ಥ. ಯಜ್ಞವಿಧ ಅಂದರೆ ತನ್ನಿಷ್ಠಾ, ಬಿಡದೆ ನಿತ್ಯ ನೈಮಿತ್ತಿಕ ಕರ್ಮವನ್ನು ಮಾಡ್ತಾ ಇರೋರು ಅಂತ ಅರ್ಥ ಇಲ್ಲಿ. ತತಏವ ಕ್ಷಪಿತ ಕಲ್ಮಷಾಹ, ಅದರಿಂದಲೇ ಅವರಿಗೆ ಈ ಕರ್ಮಯೋಗಕ್ಕೆ ವಿರೋಧಿಯಾದ ಕಲ್ಮಷಗಳೆಲ್ಲ ನಾಶವಾಗುತ್ತೆ. ಪ್ರಾರಬ್ಧ ಕರ್ಮದಿಂದ ವಿರೋಧಿಯಾದ ಪ್ರತಿಬಂಧಕಗಳೇನೇನಿದೆಯೋ ಅದೆಲ್ಲವೂ ನಾಶವಾಗುತ್ತೆ ಅವರಿಗೆ. ಅವರು ಯಜ್ಞಶಿಷ್ಟ ಅಮೃತೇನ, ಯಜ್ಞಶಿಷ್ಟವಾದ ಅಮೃತದಿಂದ ಈ ಯಜ್ಞಾದಿಗಳನ್ನು, ಪಂಚಮಹಾಯಜ್ಞಾದಿಗಳು, ನಿತ್ಯ ನೈಮಿತ್ತಿಕ ಕರ್ಮಗಳು, ಭಗವದಾರಾಧನೆ, ಸಂಧ್ಯಾವಂದನಾದಿ ಎಲ್ಲ ಮಾಡಿ ಅದರ ಪ್ರಸಾದವೇನಿದೆಯೋ ಅಮೃತ ಅಂತ ಹೇಳಲ್ಪಡುತ್ತೆ. ಆ ಹವಿಸ್ಸು, ಆ ಪ್ರಸಾದವನ್ನು ಸ್ವೀಕಾರ ಮಾಡಿ ಶರೀರ ಧಾರಣಂ ಕುರುವಂತಹ ಏವ, ಅಂತಹವರೇ ಕರ್ಮಯೋಗೆ ವ್ಯಾಪೃತಾ ಸನಾತನಂ ಬ್ರಹ್ಮ ಯಾಂತಿ. ಹೀಗೆ ಇರುವಂತಹವರೇ, ಈ ರೀತಿ ಶರೀರ ಧಾರಣೆ ಮಾಡುವಂತಹವರೇ ನಿತ್ಯ ನೈಮಿತ್ತಿಕ ಕರ್ಮ ಮಾಡಿಕೊಂಡು ಭಗವನ್ ನಿವೇದಿತವಾದ ಹವಿಸ್ಸನ್ನು, ಅಮೃತ ಅಂತ ಹೇಳಲ್ಪಡುವ ಹವಿಸ್ಸನ್ನು ಸ್ವೀಕಾರ ಮಾಡಿ ಶರೀರ ಧಾರಣೆ ಮಾಡಿ ಕರ್ಮಯೋಗವನ್ನು ಮಾಡುವಂತಹವರು. ಈಗ ಇದ್ದುಕೊಂಡು ಕರ್ಮಯೋಗ ಮಾಡಬೇಕು, ಇದುವೇ ಕರ್ಮಯೋಗವಾಗೋದಿಲ್ಲ. ಆದ್ದರಿಂದ ಹೀಗೆ ಇದ್ದುಕೊಂಡು ಕರ್ಮಯೋಗವನ್ನು ಮಾಡುವವರು ಕುರುವಂತ ಏವ ಕರ್ಮಯೋಗೇ ವ್ಯಾಪೃತ ಸನಾತನಂ ಬ್ರಹ್ಮಯಾಂತಿ, ಆತ್ಮ ಸಾಕ್ಷಾತ್ಕಾರ ಪಡೆದುಕೊಳ್ತಾರೆ ಅಂತ ಅರ್ಥ. ಸನಾತನಂ ಬ್ರಹ್ಮಯಾಂತಿ ಅನ್ನೋದಕ್ಕೆ ಯಾಕೆಂದರೆ ಕರ್ಮಯೋಗಕ್ಕೆ ಅದುವೇ ಫಲ ಹೇಳಲ್ಪಟ್ಟಿರೋದು. ಅದನ್ನು ಸ್ವಾಮಿ ದೇಶಿಕನ್ ವಿವರಿಸ್ತಾರೆ. ಇದು ನಮ್ಮ ಸಿದ್ಧಾಂತಕ್ಕೆ ಬಹಳ ಪ್ರಧಾನವಾದ ಅರ್ಥ. ಯಾರು ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಬಿಡೋ ಹಾಗಿಲ್ಲ. ಆದ್ದರಿಂದ ಪ್ರತಿಯೊಬ್ಬರಿಗೂ ಕೂಡ ಕರ್ಮಯೋಗಿಯೇ ಆಗಲಿ, ಜ್ಞಾನಯೋಗವೇ ಆಗಲಿ, ಅಥವಾ ಭಕ್ತಿಯೋಗವೇ ಆಗಲಿ, ಪ್ರಪತ್ತಿಯೇ ಆಗಲಿ, ಎಲ್ಲರೂ ಕೂಡ ನಿತ್ಯ ನೈಮಿತ್ತಿಕ ಕರ್ಮವನ್ನು ಬಿಡೋ ಹಾಗಿಲ್ಲ. ಇದು ಮುಖ್ಯವಾದ ವಿಷಯವನ್ನು ಈ ಶ್ಲೋಕದಲ್ಲಿ ತಿಳಿಸ್ತಾರೆ ಭಾಷಿಕಾರರು. ಕಿಂ ಏತೇಷಾಂ ಉಚ್ಚಾವಚ ಕರ್ಮಯೋಗ ನಿಷ್ಠಾನಾಂ ಅವಾಂತರ ಫಲಭೇದ ಅಸ್ತಿ, ಕಿಂ ಪ್ರಾಣಾಯಾಮ ನಿಷ್ಠಾನಾಂ ಯಜ್ಞಾದಿಕಂ ತ್ಯಾಜ್ಯಂ ಇತಿ ಶಂಕಾದ್ವಯಂ ನಿರಾಕ್ರಿಯತೆ. ಇಲ್ಲಿ ಮುಖ್ಯವಾಗಿ ಹೇಳ್ತಾರೆ, ಇಲ್ಲಿ ಬೇರೆ ಬೇರೆ ಫಲಗಳಿದೆಯೋ ಇವರಿಗೆಲ್ಲ, ಬೇರೆ ಬೇರೆ ಕರ್ಮಗಳನ್ನು ಮಾಡ್ತಾರೆ. ಕೆಲವರು ದ್ರವ್ಯಯಜ್ಞವನ್ನು ಮಾಡ್ತಾರೆ, ಕೆಲವರು ಕೃಚ್ಛ್ರ ಚಾಂದ್ರಾಯಣ ಮಾಡ್ತಾರೆ, ಕೆಲವರು ಪುಣ್ಯತೀರ್ಥಗಳನ್ನು ವಾಸ ಮಾಡ್ತಾರೆ, ಅಲ್ಲಿ ಹೋಗಿ ಅಲ್ಲಿ ಪ್ರವಾಸವನ್ನು ಮಾಡ್ತಾರೆ, ದಾನವನ್ನು ಮಾಡ್ತಾರೆ, ಯಜ್ಞಗಳನ್ನು ಮಾಡ್ತಾರೆ, ಕೆಲವರು ಸ್ವಾಧ್ಯಾಯ ಅಭ್ಯಾಸ ಮಾಡ್ತಾರೆ, ಅರ್ಥಾಭ್ಯಾಸ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ವಿಧವಾದ ಕರ್ಮಗಳನ್ನು ಆರಿಸಿಕೊಂಡು ಮಾಡ್ತಾರಲ್ಲ, ಇವರಿಗೆಲ್ಲ ಬೇರೆ ಬೇರೆ ಫಲಗಳು ಬರುತ್ತೆಯೇ ಅನ್ನೋದು ಒಂದು ಪ್ರಶ್ನೆ. ಅವಾಂತರ ಫಲಭೇದ ಕಿಂ ಅಸ್ತಿ, ಬೇರೆ ಬೇರೆ ಫಲಗಳು ಬರುತ್ತೆಯೇ? ಒಂದೊಂದು ಕರ್ಮ ಮಾಡೋರು ಒಂದೊಂದು ಫಲ, ಆದರೆ ಅವು ಯಾವುದು ಆರಿಸ್ಕೊಳ್ಬೇಕು ಅನ್ನೋದರಲ್ಲಿ ಸಂಶಯ ಬರುತ್ತೆ ಅವರಿಗೆ. ಆದರೆ ಇಲ್ಲಿ ಭಾಷಿಕಾರ ಹೇಳಿದ್ದು ಕರ್ಮಯೋಗ ಭೇದೇಶು ಸ್ವಸಮೀಹಿತೇಶು, ತಮಗೆ ಯಾವುದು ಸುಲಭವಾಗಿ ಮಾಡೋಕ್ಕಾಗುತ್ತೋ, ಇಷ್ಟವಾಗುತ್ತೋ, ಅವರಿಗೆ ಇಚ್ಛೆ ಪಟ್ಟು ಮಾಡ್ತಾರೋ ಅದನ್ನು ಮಾಡಬಹುದು. ಯಾವುದು ಬೇಕಾದ್ರೆ ಮಾಡಿ, ಎಲ್ಲಕ್ಕೂ ಒಂದೇ ಫಲ, ಬೇರೆ ಬೇರೆ ಫಲವಿಲ್ಲ. ಬೇರೆ ಫಲವಿದೆಯೇ ಅನ್ನುವ ಒಂದು ಸಂದೇಹ. ಎರಡನೆಯದು, ಪ್ರಾಣಾಯಾಮಾದಿಗಳನ್ನು ನಿಷ್ಠೆಯಾಗಿದ್ದಾರಲ್ಲ, ಅವರು ಏನು ಯಾವುದು ಯಜ್ಞ ಅಂತ ಹೇಳಿದ್ವಲ್ಲ, ಅವರು ಏನು ಯಜ್ಞ ಮಾಡ್ತಾರೆ? ಅವರು ಪ್ರಾಣಾಯಾಮ ತಾನೇ ಮಾಡ್ತಾರೆ, ರೇಚಕ ಕುಂಭಕ ಪೂರಕ ಮಾಡಿಕೊಂಡು ಅದುವೇ ಕರ್ಮಯೋಗವಾಗುತ್ತೆ ಅವರಿಗೆ. ಬೇರೆ ಯಾವ ಯಜ್ಞವಿದೆ ಅವರಿಗೆ? ಯಜ್ಞವಿಧ ಅಂದರೆ ಏನರ್ಥ? ಯಜ್ಞಾದಿಕಂ ತ್ಯಾಜ್ಯಂ, ಪಂಚಮಹಾಯಜ್ಞಾದಿಗಳೆಲ್ಲ ಬೇಕೇ ಅವರಿಗೆ? ಇದೆಲ್ಲ ಪ್ರಶ್ನೆಗಳು ಇಲ್ಲಿ ಬರುತ್ತೆ. ಅದನ್ನೆಲ್ಲ ಇಲ್ಲಿ ನಿವಾರಣೆ ಮಾಡ್ತಾರೆ ಅನ್ನೋದನ್ನು ಸರ್ವೇ ಪ್ಯೇತೆ ಯಜ್ಞವಿಧ, ಸರ್ವೇ ಅಂತ ಹೇಳಿದಂಥ ಎಲ್ಲರೂ ಅದರಲ್ಲಿ ಸೇರಿದ್ದಾರೆ. ಸ್ವಸಮೀಹಿತೇಶು, ಅದುವೇ ಮುಖ್ಯವಾದ
ಎಲ್ಲರೂ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬೋದು. ವಚನಾತ್ ಅವಿಶಿಷ್ಟ ಫಲತೆಯ ವಿಕಲ್ಪೇ ನ್ಯಾಯೇ. ಯಾವುದು ವಿಶೇಷವಿಲ್ಲ ಫಲದಲ್ಲಿ, ಅವಿಶಿಷ್ಟ ಫಲ ಅಂತ ಹೇಳಿದ್ರೆ ವಿಕಲ್ಪ ಅವಿಶಿಷ್ಟ ಫಲತ್ವ, ಕರ್ಮಯೋಗದಲ್ಲಿಯೂ ಹಾಗೆಯೇ. ಎಲ್ಲ ಕರ್ಮಯೋಗ ಭೇದಕ್ಕೂ ಆತ್ಮಾವಲೋಕನವೇ ಫಲ. ಆದ್ದರಿಂದ ಯಾವುದಾದ್ರೂ ಒಂದನ್ನು ಆರಿಸಿಕೊಂಡು ಮಾಡ್ಬೋದು, ಮಾಡಿದ್ರೆ ಅದರಿಂದ ಅವನಿಗೆ ಆ ಫಲ ಬರುತ್ತೆ. ಅದರಿಂದ ಅವಿಶಿಷ್ಟ ಫಲ. ವಿಕಲ್ಪೇ ನ್ಯಾಯೇ, ವಿಕಲ್ಪವನ್ನು ಮಾಡಬೇಕಾಗಿರುವಾಗ ತತ್ ಸಾಮರ್ಥ್ಯಾದಿ ಅನುಸಾರಿಣಿ, ಅವರವರ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಸ್ವೇಚ್ಛಯ ಏವ ಸ್ವೇಚ್ಛಾ ಏವ ಹಿ ವಿಶೇಷ ನಿಯಾಮಿಕ ಇತಿ ಸೂಚಿತಂ. ಅವರ ಇಚ್ಛೆಯೇ ಅದನ್ನು ಯಾವುದು ಬೇಕಾದರೂ ತಗೊಳ್ಳೋಕ್ಕೆ ಅವರ ಇಚ್ಛೆಯೇ ಕಾರಣವಾಗುತ್ತೆ. ಯಾಕೆಂದರೆ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಾಡ್ತಾರೆ. ಕೆಲವರಿಗೆ ಪುಣ್ಯತೀರ್ಥಗಳಿಗೆ ಹೋಗೋದಕ್ಕೆ ಅನುಕೂಲವಿರೋದಿಲ್ಲ, ಪ್ರಾಣಾಯಾಮ ಮಾಡ್ತಾರೆ ಕೂತ್ಕೊಂಡು, ಅದನ್ನೇ ಮಾಡಬಹುದು. ಕೆಲವರಿಗೆ ಬೇರೆ ಇರುತ್ತೆ, ಇನ್ಯಾರು ದಾನ ಮಾಡುವಂತಹ ಸಾಮರ್ಥ್ಯವಿರುತ್ತೆ. ಯಾವುದವರಿಗೆ ಸಾಮರ್ಥ್ಯವಿದೆಯೋ ಅದನ್ನು ಅವರ ಇಚ್ಛೆಗೆ ಅನುಗುಣವಾಗಿ ಯಾವುದು ಬೇಕಾದರೂ ಮಾಡಬಹುದು. ಫಲದಲ್ಲಿ ಯಾವ ಭೇದವೂ ಇಲ್ಲ ಅನ್ನೋದು ಸ್ಪಷ್ಟಪಡಿಸ್ತಾರೆ. ಮೊದಲು ಕರ್ಮಯೋಗದಲ್ಲಿ ವೇದಗಳಲ್ಲಿ ಫಲ ಎಲ್ಲಕ್ಕೂ ಒಂದೇ ಫಲ, ಆತ್ಮಾವಲೋಕನ. ಸಾಮಾನ್ಯಸ್ಯ ಯಜ್ಞಶಬ್ದಸ್ಯ ಅಸಂಕೋಚ ಪ್ರದರ್ಶನಾಯ ಸಹ ಯಜ್ಞೈ ಇತ್ಯಾದಿಕ ಮುಕ್ತಂ. ಇಲ್ಲಿ ಯಜ್ಞವಿಧ ಅನ್ನುವ ಈ ಯಜ್ಞ ಶಬ್ದಕ್ಕೆ ಯಾವ ಒಂದು ಬೇರೆ ಅರ್ಥವೂ ಇಲ್ಲ, ಸಂಕುಚಿತವಾದ ಅರ್ಥವಿಲ್ಲ. ಇಲ್ಲಿ ಯಜ್ಞ ಅನ್ನೋದಕ್ಕೆ ಯಜ್ಞವೇ ಅರ್ಥ. ಅಲ್ಲಿ ಸಹ ಯಜ್ಞೈ ಪ್ರಜಾ ಸೃಷ್ಟ, ಯಜ್ಞಗಳನ್ನೆಲ್ಲ ಸೃಷ್ಟಿ ಮಾಡಿದ ಅಂತ ಹೇಳಿಲ್ವೇ ಪ್ರಜಾಪತಿ. ಪರಮಾತ್ಮನೇ ಪ್ರಜಾಪತಿ ಅಂದರೆ ಪುರೋವಾಚ ಪ್ರಜಾಪತಿ. ಆದ್ದರಿಂದ ಇಲ್ಲಿ ಯಾವ ಒಂದು ಸಂಕೋಚವೂ ಇಲ್ಲ ಇದಕ್ಕೆ ಅರ್ಥಕ್ಕೆ. ಪ್ರಕರಣಾನುಗುಣವಾದ ಅರ್ಥ ಮಾಡಬೇಕು ಅಂದರೆ ಇಲ್ಲಿ ಹೇಳಿರೋದು ದ್ರವ್ಯಯಜ್ಞ ತಪೋಯಜ್ಞ ಮೊದಲಾದ ಮಾಡುವವರೆಲ್ಲ ಯಜ್ಞವಿತ್ತರು ಅಂತ ಹೇಳಿದ್ರೆ ಈ ಯಜ್ಞಕ್ಕೆ ಬೇರೆ ಅರ್ಥ ಹೇಳಬೇಕು, ಇದಕ್ಕೆ ಅಸಂಕುಚಿತವಾದ ಅರ್ಥ ಹೇಳಬೇಕು. ಆದ್ದರಿಂದ ಇಲ್ಲಿ ಪಂಚಮಹಾಯಜ್ಞಗಳು ಮೊದಲಾದ ನಿತ್ಯ ನೈಮಿತ್ತಿಕ ಕರ್ಮಗಳು, ಅದರಿಂದ ಉಪಲಕ್ಷಿತವಾದ ನಿತ್ಯ ನೈಮಿತ್ತಿಕ ಕರ್ಮಗಳು ಎಲ್ಲವೂ ಸೇರುತ್ತೆ. ಸಂಧ್ಯಾ ಅಂದರೆ ಪಂಚಮಹಾಯಜ್ಞದಲ್ಲಿ ಸೇರಲಿಲ್ವಲ್ಲ, ಭಗವದಾರಾಧನೆ ಸೇರಲಿಲ್ವಲ್ಲ ಅಂತ ಹೇಳಿದ್ರೆ ಹಾಗಲ್ಲ. ಇದರಿಂದ ಅದು ಉಪಲಕ್ಷಿತ, ಎಲ್ಲ ನಿತ್ಯ ನೈಮಿತ್ತಿಕ ಕರ್ಮಗಳು ಅದರಲ್ಲಿ ಸೇರಿದೆ. ಯಜ್ಞಕ್ಷಪಿತ ಕಲ್ಮಷಾಹ ಯಜ್ಞಶಿಷ್ಟಾಮೃತ ಭುಜಃ ಇತ್ಯಾಭ್ಯಾಂ. ಯಜ್ಞಕ್ಷಪಿತ ಕಲ್ಮಷಾಹ ಯಜ್ಞಶಿಷ್ಟ ಅಮೃತಭುಜಃ, ಎರಡು ಶಬ್ದಗಳು ಸ್ಪಷ್ಟಪಡಿಸುತ್ತೆ. ಯಜ್ಞಶಿಷ್ಟ ಶಿಷ್ಟಾಶಿನಃ ಸಂತಃ ಮುಚ್ಯಂತೆ ಸರ್ವಕಿಲ್ಬಿಷೈ ಇತ್ಯಾದಿ ಪ್ರಾಗುಕ್ತ ಪ್ರತ್ಯಭಿಜ್ಞಾನಾತ್. ಹಿಂದೆ ಹೇಳಲ್ಪಟ್ಟಿತು ಯಜ್ಞಶಿಷ್ಟಾಶಿನ ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈ, ಅದನ್ನೇ ಮತ್ತೆ ಇಲ್ಲಿ ಯಜ್ಞ ಕ್ಷಪಿತ ಕಲ್ಮಷಾಹ ಯಜ್ಞಶಿಷ್ಟಾಮೃತ ಭುಜಃ ಅನ್ನೋದು ಜ್ಞಾಪಕಕ್ಕೆ ತರುತ್ತೆ. ಪ್ರಕರಣೇ ಚ ಯಜ್ಞಶಿಷ್ಟಾಶನಸ್ಯ ಶರೀರಯಾತ್ರಾರ್ಥತ್ವ ಪ್ರಪಂಚನಾಥ. ಅಲ್ಲಿ ಶರೀರಧಾರಣೆಗೋಸ್ಕರವೇ ಅಂತಾನು ಬಂತು. ಅದರಿಂದ ಕರ್ಮವನ್ನು ನೀನು ಮಾಡದೆ ಹೋದರೆ ಶರೀರ ಯಾತ್ರೆಯೇ ನಿನಗೆ ಸಿದ್ಧಿಸೋದಿಲ್ಲ ಅಂತ ಕೃಷ್ಣ ಹೇಳ್ದ ಮೊದಲು. ದೇಹ ಯಾತ್ರಾಪಿನ ಸಿದ್ಧೇತ್, ಸಿದ್ಧಿಸೋದೇ ಇಲ್ಲ, ದೇಹ ಯಾತ್ರೆ ಮಾಡೋಕ್ಕಾಗೋದಿಲ್ಲ ನಿನಗೆ ಅಂತ ಅರ್ಜುನನಿಗೆ ಕೃಷ್ಣನು ಹೇಳಿ, ಆ ದೇಹ ಯಾತ್ರೆ ಹೇಗೆ ಮಾಡಬೇಕು ಅಂದರೆ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡಿಕೊಂಡು ಅದರ ಹವಸ್ಸು ಸ್ವೀಕಾರ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿ ದೇಹಧಾರಣೆ ಮಾಡಬೇಕು ಅನ್ನೋದು ಹಿಂದೆ ಹೇಳಲ್ಪಟ್ಟಿತ್ತಲ್ಲ, ಅದಕ್ಕೆ ಅನುಗುಣವಾಗಿ ಇಲ್ಲಿ ಅರ್ಥವನ್ನು ಮಾಡಬೇಕು ಅನ್ನೋದ್ರಿಂದ ಇಲ್ಲಿ ಅದನ್ನು ಶರೀರಧಾರಣಂ ಕುರುವಂತಹ ಭಾಷಿಕಾರರು ಅದನ್ನು ಹೇಳ್ತಾರೆ. ಯಜ್ಞಶಿಷ್ಟಾಮೃತೇನ ಶರೀರಧಾರಣಂ ಕುರುವಂತಹ, ಶರೀರಯಾರ್ಥಾರ್ಥತ್ವ ಪ್ರಪಂಚನಾಥ್, ಆ ಶರೀರದ ಧಾರಣೆಗೆ ಇದನ್ನು ಮಾಡಬೇಕು ಅನ್ನೋದು ಹಿಂದೆ ಹೇಳಿದ್ರಿಂದ ತತ್ ಸ್ಮರಣಾಯ ಉಕ್ತಂ ಯಜ್ಞಶಿಷ್ಟಾಮೃತೇನ ಶರೀರಧಾರಣಂ ಕುರುವಂತ ಏವ ಅಂತ ಹೇಳಿ, ಅದರಿಂದಲೇ ಶರೀರವನ್ನು ಧರಿಸಿರುವಂತಹವರು. ಪ್ರಾಣಾಯಾಮಾದಿಷು ನಿಷ್ಠಾವತಾಮಪಿ, ಪ್ರಾಣಾಯಾಮ ಮಾಡುವವರು ಕೂಡ ಅದನ್ನೇ ಕರ್ಮಯೋಗವನ್ನಾಗಿ ಸ್ವೀಕಾರ ಮಾಡ್ಕೊಂಡು ಮಾಡುವವರು ಕೂಡ ನಿತ್ಯತ್ವಾದಿನ ಯಜ್ಞಾದಿಕಂ ಅವಶ್ಯ ಕಾರ್ಯಂ ಇತ್ಯಪಿ ಸಿದ್ಧ್ಯಂ. ಈ ಪಂಚಮಹಾಯಜ್ಞಗಳು ನಿತ್ಯತ್ವ ಅಂದರೆ ನಿತ್ಯವಾದದ್ದು, ನಿತ್ಯವಾದದ್ದು ಅಂದರೆ ಪ್ರತಿದಿನವೂ ಮಾಡಬೇಕಾದ್ದು ಪಂಚಮಹಾಯಜ್ಞಾದಿಗಳು. ಆದ್ದರಿಂದ ಅದನ್ನು ಅವಶ್ಯವಾಗಿ ಮಾಡಲೇಬೇಕು ಅವರು. ಯಾಕೆ ಅಂದರೆ ಇದರಿಂದಲೇ ಅವರಿಗೆ ಬೇರೆ ಅರ್ಹತೆ ಉಂಟಾಗುತ್ತೆ, ಅವರಿಗೆ ಕರ್ಮಯೋಗಕ್ಕೆ ಪ್ರತಿಬಂಧಕವಾದ ಇದೆಲ್ಲ ನಾಶವಾಗುತ್ತೆ. ಮತ್ತು ಅವರಿಗೆ ಮಾಡದೇ ಇದ್ದರೆ ಶಿಕ್ಷೆ ಬರುತ್ತೆ, ಪ್ರತ್ಯವಾಯ.
ನಿತ್ಯ ಕರ್ಮಗಳು, ನಿತ್ಯ ನೈಮಿತ್ಯ ಕರ್ಮಗಳು ವೇದ ವಿಹಿತವಾದ್ದರಿಂದ ವಿಹಿತತ್ವಾಚ ಆಶ್ರಮ ಕರ್ಮಾಪಿ ಅಂತ ವರ್ಣಾಶ್ರಮ ಧರ್ಮಗಳು ವಿಹಿತವಾಗಿದೆ. ಮಾಡದೆ ಹೋದರೆ ಪ್ರತ್ಯವಾಯ ಬರುತ್ತೆ. ಆದ್ದರಿಂದ ಪ್ರತ್ಯವಾಯವನ್ನು ತಪ್ಪಿಸ್ಕೊಳ್ಳೋದಕ್ಕೆ ಮತ್ತು ಪ್ರತಿಬಂಧಕಗಳ ಕರ್ಮಗಳ ಈ ಪಾಪಗಳನ್ನೆಲ್ಲ ನಾಶಪಡಿಸೋದಕ್ಕೆ ಇದೆಲ್ಲಕ್ಕೂ ಈ ನಿತ್ಯ ಕರ್ಮಗಳನ್ನು ಅವಶ್ಯವಾಗಿ ಮಾಡಬೇಕು. ಆದ್ದರಿಂದ ಯಾವುದು ಪ್ರಾಣಾಯಾಮವೇ ಆಗಲಿ, ಯಾವುದೇ ಕರ್ಮಯೋಗ ಮಾಡುವವರು ಇದನ್ನು ಯಾವುದನ್ನು ಬಿಡೋ ಹಾಗಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ ಇಲ್ಲಿ. ಇದರಿಂದ ಇಲ್ಲಿ ಪ್ರಾಣಾಯಾಮಾದಿಷು ನಿಷ್ಠಾವತಾಮಪಿ ನಿತ್ಯತ್ವಾದಿನ, ನಿತ್ಯತ್ವವೇ ಮೊದಲಾದವುಗಳಿಂದ ಯಜ್ಞಾಧಿಕಂ ಅವಶ್ಯ ಕಾರ್ಯಂ ಮಾಡಲೇಬೇಕು. ಇತಿ ಸಿದ್ಧಂ ಏವಕಾರೇಣ ನೈವಂ ವಿಧ ಶರೀರಧಾರಣಾದಿ ವ್ಯಾಪಾರ ಆತ್ಮಾವಲೋಕನ ವಿರೋಧಿ ಕಿಂತು ಉಪಯುಕ್ತ ಇತಿ ಅಭಿಪ್ರತ್ಯಂ. ಆದ್ದರಿಂದ ಇಲ್ಲಿ ಏವಂ ವಿಧ ಶರೀರ ಧಾರಣಾದಿ ವ್ಯಾಪಾರ ಆತ್ಮಾವಲೋಕನ ವಿರೋಧಿ, ಈ ರೀತಿಯಾಗಿ ಇಲ್ಲಿ ಶರೀರಧಾರಣಂ ಕುರುವಂತಹ ಏವ ಅಂತ ಹೇಳಿದ್ರು. ಈಗೆಯೇ ಶರೀರಧಾರಣೆಯನ್ನೇ ಮಾಡಬೇಕು ಅಂದರೆ ಈ ರೀತಿ ಶರೀರಧಾರಣೆಗೋಸ್ಕರ ಮಾಡುವ ವ್ಯಾಪಾರ ಯಾವುದು ಇದೆಯೋ ಇದು ಆತ್ಮಾವಲೋಕನಕ್ಕೆ ವಿರುದ್ಧವಾದದ್ದಲ್ಲ, ಆತ್ಮಾವಲೋಕಕ್ಕೆ ಉಪಯುಕ್ತವಾಗುತ್ತೆ. ಈ ರೀತಿ ಯಜ್ಞಶಿಷ್ಟವನ್ನು ಸ್ವೀಕಾರ ಮಾಡಿ ಶರೀರ ಧಾರಣೆ ಮಾಡೋದು ಆತ್ಮಾವಲೋಕನಕ್ಕೆ ವಿರೋಧಿಯಲ್ಲ, ಆತ್ಮಾವಲೋಕಕ್ಕೆ ಉಪಯುಕ್ತವಾಗುತ್ತೆ ಅನ್ನೋದು ತಿಳಿಸ್ತಾರೆ. ಏವಕಾರೇಣ ನ ಏವಂ ವಿಧ ಶರೀರ ಧಾರಣಾದಿ ವ್ಯಾಪಾರ, ಇದು ಒಂದು ಶರೀರ ಧಾರಣೆಗೆ ಮಾಡುವ ವ್ಯಾಪಾರ ಆಯ್ತಲ್ಲ, ಆತ್ಮಕ್ಕೆ ಎಲ್ಲಿ ಬಂತು ಇದು? ಆತ್ಮ ಅವಲೋಕನಕ್ಕೆ ಇದೇನು ಪ್ರಯೋಜನ? ಶರೀರ ತಾನೇ ಧಾರಣೆ ಮಾಡೋಕ್ಕೆ ಪ್ರಯೋಜನ ಆಗುತ್ತೆ. ಇದು ಶರೀರ ಇತ್ತು ಬೇಕಾಗಿಲ್ವಲ್ಲ ನಮಗೆ, ಆತ್ಮಾವಲೋಕನ ತಾನೇ ಬೇಕಾಗಿರೋದು. ಇದು ವಿರೋಧಿ ಆಗುತ್ತೆಯೇ ಅಂತ ಸಂದೇಹ ಬಂದರೆ ಈ ವಿಧವಾದ ಶರೀರ ಧಾರಣೆಗೆ ಮಾಡುವ ಈ ವಿಧವಾದ ವ್ಯಾಪಾರ, ನಿತ್ಯ ನೈಮಿತ್ಯ ಕರ್ಮಗಳನ್ನು ಮಾಡಿ ಸ್ವೀಕಾರ ಮಾಡುವಂತಹ ಈ ವ್ಯಾಪಾರ ಯಾವುದಿದೆಯೋ ಅದು ಆತ್ಮಾವಲೋಕನಕ್ಕೆ ಉಪಯುಕ್ತವೇ ಆಗುತ್ತೆ, ವಿರೋಧವಾಗುವುದಿಲ್ಲ ಅನ್ನೋದನ್ನ ಅಂತ ಹೇಳ್ತಾರೆ ಇಲ್ಲಿ. ಏವಕಾರೇಣ ನ ಏವಂ ವಿಧ ವ್ಯಾಪಾರ ಆತ್ಮಾವಲೋಕನ ವಿರೋಧಿ ಕಿಂತು ಉಪಯುಕ್ತ ಇತಿ ಅಭಿಪ್ರೇತಂ. ವ್ಯಾಪೃತ ಅನ್ನೋದು ಅದರಲ್ಲಿಯೇ ಪೂರ್ಣವಾಗಿ ನಿಷ್ಠರಾಗಿದ್ದಾರೆ. ಅನ್ಯಥಾ ವ್ಯಾಪಾರ ಏವ ಅಶಕ್ಯ ಇತಿ ಭಾವ. ಸ್ವಾಮಿ ದೇಶಿಕನ ವಿಶೇಷವಾದ ಅರ್ಥ ಹೇಳ್ತಾರೆ ಇಲ್ಲಿ. ಕರ್ಮಯೋಗೇ ವ್ಯಾಪೃತ ಅಂತ ಹೇಳಿದ್ರು. ಏವಂ ವಿಧ ಶರೀರ ಧಾರಣಂ ಕುರುವಂತಹ ಏವ ಕರ್ಮಯೋಗೇ ವ್ಯಾಪೃತ, ವ್ಯಾಪಾರಗಳಲ್ಲಿ ತೊಡಗಿದ್ದಾರೆ. ಕರ್ಮಯೋಗದ ವ್ಯಾಪಾರದಲ್ಲಿ ಈ ರೀತಿ ಶರೀರ ಧಾರಣೆ ಮಾಡದೆ ಹೋದರೆ ಕರ್ಮಯೋಗ ವ್ಯಾಪಾರ ಹೇಗೆ ಮಾಡೋಕ್ಕೆ ಸಾಧ್ಯ? ಇವರು ಒಂದು ಪುಣ್ಯತೀರ್ಥಕ್ಕೆ ಹೋಗಿ ಬರಬೇಕು ಅಂದರೆ ಇವನಿಗೆ ಶಕ್ತಿ ಬೇಡವೆ? ಊಟ ಮಾಡದೆ ಹೋದರೆ ಹೇಗೆ ಹೋಗ್ತಾನೆ ಇವನು? ಊಟ ಏನು ಮಾಡಬೇಕು ಅಂದರೆ ಯಜ್ಞಶಿಷ್ಟವಾದ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಹಾಗೆ ಮಾಡಿದ್ರೆ ಆ ಶಕ್ತಿ ಬರುತ್ತೆ. ಅದರಿಂದ ಪುಣ್ಯ ತೀರ್ಥ ಮಾಡ್ಬೋದು, ಹೋಗಿ ವಾಸ ಮಾಡ್ಕೊಂಡು ಬರಬಹುದು. ಇದೆಲ್ಲ ಮಾಡದೆ ಹೋದರೆ ಇದು ವ್ಯಾಪಾರವೇ ಸಾಧ್ಯವಾಗುವುದಿಲ್ಲ. ಅನ್ನ ವ್ಯಾಪೃತ ಅನ್ಯಥಾ ವ್ಯಾಪಾರ ಏವ ಅಶಕ್ಯ ಇತಿ ಭಾವ. ಸ್ವಾಮಿ ದೇಶಿಕನಲ್ಲಿ ಬಹಳ ಚೆನ್ನಾಗಿ ವಿವರಿಸ್ತಾರೆ. ಇಲ್ಲಿ ಭಾಷಿಕಾರರು ಹಾಕಿರೋ ಶಬ್ದ ವ್ಯಾಪೃತ, ವ್ಯಾಪಾರವನ್ನು ಉಳ್ಳವರು ಅಂತ ಅರ್ಥ. ಹೀಗೆ ಮಾಡಿಕೊಂಡು ಈ ವ್ಯಾಪಾರಗಳನ್ನು ಮಾಡ್ತಾ ಇರೋರು ಬ್ರಹ್ಮೈವತೇನ ಗಂತವ್ಯಂ, ಅದು ಹೇಳಿರೋದು ಬ್ರಹ್ಮ ಸನಾತನಂ ಬ್ರಹ್ಮಯಾಂತಿ. ಅದರಿಂದ ಇಲ್ಲಿ ಮೊದಲು ಹೇಳಿದ ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅಂತ ಹೇಳಿದ ಶ್ಲೋಕದಲ್ಲಿ ಅದನ್ನೇ ಇಲ್ಲಿ ಸನಾತನಂ ಬ್ರಹ್ಮಯಾಂತಿ ಅಂತ ಭಾಷಿಕಾರರು ಹೇಳ್ತಾರೆ. ಪೂರ್ವ ವ್ಯಾಖ್ಯಾತ ತುಲ್ಯಾರ್ಥತ್ವಾತ್, ಅದಕ್ಕೆ ಸಮಾನವಾದ ಅರ್ಥ ಇಲ್ಲೂ. ಉಪಸಂಹಾರಸ್ಥಂ ಸನಾತನಂ ಬ್ರಹ್ಮಯಾಂತಿ ಏತತ್ ಯಾಂತೀತ್ಯೇತದ್ ಅವ್ಯಾಖ್ಯ. ಆದ್ದರಿಂದ ಇಲ್ಲಿ ಹೇಳುವಾಗ ಯಾಂತಿ ಬ್ರಹ್ಮ ಸನಾತನಂ, ಇದಕ್ಕೆ ವಿಶೇಷವಾದ ಅರ್ಥ ಏನೂ ಹೇಳಬೇಕಾಗಿಲ್ಲ. ಭಾಷಿಕಾರರು ಇದಕ್ಕೇನು ವ್ಯಾಖ್ಯಾನ ಮಾಡಲಿಲ್ವಲ್ಲ. ಯಾಂತಿ ಬ್ರಹ್ಮ ಸನಾತನಂ ಅದನ್ನು ಹಾಗೆಯೇ ವ್ಯಾಖ್ಯಾನದಲ್ಲಿ ಹೇಳಿಬಿಟ್ರು. ಸನಾತನಂ ಬ್ರಹ್ಮ ಯಾಂತಿ ಅಂತ ಹೇಳಿಬಿಟ್ರು. ಸನಾತನಂ ಬ್ರಹ್ಮ ಯಾಂತಿ ಶ್ಲೋಕದಲ್ಲಿ ಹೇಗಿದೆಯೋ ಹಾಗೆ ಹೇಳಿಬಿಟ್ರಲ್ಲ. ಇದಕ್ಕೇನು ವ್ಯಾಖ್ಯಾನನೇ ಮಾಡಲಿಲ್ವಲ್ಲ ಭಾಷಿಕಾರರು. ಅಂದರೆ ಹಿಂದೆ ಬ್ರಹ್ಮಾರ್ಪಣಂ ಶ್ಲೋಕದಲ್ಲಿ ಹೇಳಿದ್ದಾರೆ ನೋಡಿ, ಬ್ರಹ್ಮೈವತೇನ ಗಂತವ್ಯಂ ಅಂತ ಹೇಳಿದಾರಲ್ಲ, ಅದೇ ವ್ಯಾಖ್ಯಾನ, ಅದೇ ಅರ್ಥವೇ ಇದಕ್ಕೂ ಕೂಡ. ಆದ್ದರಿಂದ ಅವನು ಆತ್ಮಾವಲೋಕವನ್ನು ಪಡೆದುಕೊಳ್ತಾನೆ ಅನ್ನೋದೇ ಇಲ್ಲಿ ಅರ್ಥ. ಅದನ್ನು ಮಾಡಿ ನಿತ್ಯ ನೈಮಿತ್ತಿಕ ಕರ್ಮ ಎಷ್ಟು ಪ್ರಧಾನವಾದದ್ದು ಅನ್ನೋದನ್ನು ಇಲ್ಲಿ ಮತ್ತೆ
ಒತ್ತಿ ಹೇಳ್ತಾನೆ ಕೃಷ್ಣನು. ನಾಯಂ ಲೋಕಃ ಅಸ್ತಿ ಅಯಜ್ಞಸ್ಯ ಕುತೋ ನ ಕುರು ಸತ್ತಮ. ಇಲ್ಲಿ ಹೇಳಿದಾಗ ಯಜ್ಞವಿಧ ಸರ್ವೇಪ್ಯೇತೆ ಯಜ್ಞವಿಧ. ಈ ರೀತಿ ಯಜ್ಞವನ್ನು ಯಾರು ಮಾಡೋದಿಲ್ವೋ ಅವರು ಅಯಜ್ಞಸ್ಯ, ಅಯಜ್ಞರು. ಈ ಲೋಕವು ಬರೋದಿಲ್ಲ, ಇನ್ನು ಮಿಕ್ಕಿದ ಲೋಕ ಯಾಕೆ ಅಂತ ಹೇಳಿದ್ರೆ ಆತ್ಮಾವಲೋಕನ ಎಲ್ಲಿಂದ ಬರುತ್ತೆ ಅವರಿಗೆ ಅಂತ ಅರ್ಥ ಇಲ್ಲಿ. ಅಯಜ್ಞಸ್ಯ ಮಹಾಯಜ್ಞಾದಿ ಪೂರ್ವಕ ನಿತ್ಯ ನೈಮಿತ್ತಿಕ ಕರ್ಮರಹಿತಸ್ಯ. ನಿತ್ಯ ನೈಮಿತ್ತಿಕ ಕರ್ಮಗಳನ್ನೇ ಮಾಡದೆ ಹೋದರೆ, ಮಹಾಯಜ್ಞಾದಿಗಳನ್ನೆಲ್ಲ ಉಳ್ಳಂತಹ ನಿತ್ಯ ನೈಮಿತ್ತಿಕ ಕರ್ಮಗಳು ಅದು ಮಾಡದೇ ಇರೋವನಿಗೆ ಅಯಂ ಲೋಕಃ ನ ಪ್ರಾಕೃತ ಲೋಕಃ, ಈ ಲೋಕದಲ್ಲಿಯೇ ಏನು ಫಲ ಸಿಗೋದಿಲ್ಲ. ಪ್ರಾಕೃತ ಲೋಕ ಸಂಬಂಧಿ ಧರ್ಮಾರ್ಥ ಕಾಮಾಖ್ಯ ಪುರುಷಾರ್ಥೋ ನ ಸಿದ್ಧ್ಯತಿ. ಈ ಲೋಕದಲ್ಲಿ ಸಿಗುವಂತಹ ಧರ್ಮಾರ್ಥ ಕಾಮಗಳು ತ್ರಿವರ್ಗ ಪುರುಷಾರ್ಥವೂ ಸಿಗೋದಿಲ್ಲ ಅವರಿಗೆ. ಕುತಃ ಇತಃ ಅನ್ಯ ಮೋಕ್ಷಾಖ್ಯ ಪುರುಷಾರ್ಥ. ಮೋಕ್ಷ ಎಲ್ಲಿಂದ ಬರುತ್ತೆ ಅವರಿಗೆ? ಮೋಕ್ಷಕ್ಕೆ ಸಾಧನವಾಗಿಯೇ ಇಲ್ಲಿ ಕರ್ಮಯೋಗವನ್ನು ಮಾಡ್ತಾ ಇರೋನು, ಮುಮುಕ್ಷುವಾದವನೇ ಕರ್ಮಯೋಗ ಮಾಡ್ತಿರೋನು. ಅವರೇ ಇಲ್ಲಿ ಅಧಿಕಾರಿಗಳು. ಈ ಅಧ್ಯಾಯದಲ್ಲೇ ಹೇಳ್ತಾ ಇರೋದಕ್ಕೆಲ್ಲ ಮುಮುಕ್ಷುಗಳೇ ಅಧಿಕಾರಿಗಳು. ಕರ್ಮಯೋಗವನ್ನು ಮಾಡಿ ಭಕ್ತಿಯೋಗ ಮಾಡಿ ಮೋಕ್ಷ ಪಡೆದುಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿರೋರು ಅಂತಹವರೇ ಇಲ್ಲಿ ಉದ್ದೇಶರಾಗಿರೋರು. ಆದ್ದರಿಂದ ಅವರಿಗೆ ಈ ನಿತ್ಯ ನೈಮಿತ್ತಿಕ ಕರ್ಮಗಳನ್ನೇ ಮಾಡದೆ ಹೋದರೆ ಈ ಪ್ರಾಕೃತವಾದ ಲೋಕದಲ್ಲಿ ಸಿಗುವಂತಹ ಧರ್ಮಾರ್ಥ ಕಾಮ ಪುರುಷಾರ್ಥಗಳೇ ಸಿಗೋದಿಲ್ಲ. ಮೋಕ್ಷ ಎಲ್ಲಿಂದ ಸಿಗುತ್ತೆ ಅವರಿಗೆ? ಕುತಃ ಅನ್ಯ ಇತಃ ಅನ್ಯ ಮೋಕ್ಷಾಖ್ಯ ಪರಮ ಪುರುಷಾರ್ಥತೆಯ ಮೋಕ್ಷಸ್ಯ ಪ್ರಸ್ತುತತ್ವಾತ್ ತದಿತ್ ಇತರ ಪುರುಷಾರ್ಥ ಅಯಂ ಲೋಕಃ ಇದು ನಿರ್ದಿಶ್ಯತೆ ಸಹಿ ಪ್ರಾಕೃತಃ. ಆದ್ದರಿಂದ ಇಲ್ಲಿ ಅಯಂ ಲೋಕಃ ಅಂತ ಹೇಳಿರೋದು ಪರಮ ಪುರುಷಾರ್ಥಕ್ಕಿಂತ ಬೇರೆಯಾದದ್ದು, ಧರ್ಮಾರ್ಥ ಕಾಮಗಳು ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ. ಅದೇ ಹಿಂದಿನ ಶ್ಲೋಕದ ಅರ್ಥವನ್ನೇ ಇಲ್ಲಿ ವಿವರಿಸ್ತಾ ಇರೋದು. ಈ ಆ ಶ್ಲೋಕವೇ ಮತ್ತೆ ನಿತ್ಯ ನೈಮಿತ್ತಿಕ ಕರ್ಮಗಳ ಅವಶ್ಯಕತೆ. ಆದ್ದರಿಂದ ಅದ್ವೈತ ದರ್ಶನದಲ್ಲಿ ಹೇಳುವಾಗ ಕರ್ಮವೂ ಜ್ಞಾನವೂ ವಿರೋಧ, ಒಂದಕ್ಕೊಂದು ನೇರ ವಿರೋಧ. ಕರ್ಮವು ಭೇದವನ್ನೇ ಹೇಳುತ್ತೆ, ಜ್ಞಾನವು ಅಭೇದ. ಅದರಿಂದಲೇ ಮೋಕ್ಷ. ಅದರಿಂದ ಜ್ಞಾನ ಬರುವವನಿಗೆ ಕರ್ಮ ಬಿಟ್ಬಿಡ್ಬೇಕು ಅಂದರು, ಕರ್ಮ ಸ್ವರೂಪವೇ ತ್ಯಾಗ ಮಾಡಬೇಕು ಅಂದರು. ಏನು ಮಾಡಬೇಕಾಗಿಲ್ಲ ಜ್ಞಾನ ಬಂದುಬಿಟ್ರೆ. ಆದರೆ ಹಾಗಲ್ಲ, ಕರ್ಮ ಸಾಧನಾವಸ್ಥೆಯಲ್ಲಿಯೂ ಮುಂದೆಯೂ ಎಲ್ಲ ಸಮಯದಲ್ಲಿಯೂ ಅವನು ಮಾಡಲೇಬೇಕು. ಕರ್ಮಯೋಗಿಗೆ ಕರ್ಮಯೋಗದ ಸಾಧನಾವಸ್ಥೆಯಲ್ಲಿ ನಿತ್ಯ ನೈಮಿತ್ತಿಕ ಕರ್ಮಗಳು ಮಾಡ್ತಾನೆ ಇರಬೇಕು. ಅದರಿಂದಲೇ ಆತ್ಮಾವಲೋಕನ ಬರುತ್ತೆ. ಕರ್ಮಯೋಗದೊಡನೆ ನಿತ್ಯ ನೈಮಿತ್ತಿಕ ಕರ್ಮಗಳೊಡನೆ ಕರ್ಮಯೋಗ ಮಾಡಿದ್ರೆ ಆತ್ಮಾವಲೋಕನ ಫಲ. ಅದಾದ ಮೇಲೆ ನಿತ್ಯ ನೈಮಿತ್ತಿಕ ಕರ್ಮಗಳೊಡನೆ ಭಕ್ತಿಯೋಗ ಮಾಡಬೇಕು, ಆಗಲೇ ಮೋಕ್ಷ ಬರೋದು. ಇದು ಯಾವ ಅವಸ್ಥೆಯಲ್ಲಿಯೂ ಬಿಡೋ ಹಾಗಿಲ್ಲ. ಆದ್ದರಿಂದ ಇದು ತುಂಬ ಪ್ರಧಾನವಾದದ್ದು ಅನ್ನೋದು ಇಲ್ಲಿ. ಅಂತಹ ಹಾಗೆ ಮಾಡದೆ ಹೋದರೆ, ನಿತ್ಯ ನೈಮಿತ್ಯ ಕರ್ಮಗಳನ್ನು ಮಾಡದೆ ಹೋದರೆ ಈ ಪ್ರಾಕೃತವಾದ ಲೋಕದ ಅಂದರೆ ಈ ಧರ್ಮಾರ್ಥ ಕಾಮ ಮೊದಲಾದ ಪುರುಷಾರ್ಥಗಳೇ ಸಿಗೋದಿಲ್ಲ. ಈ ಲೋಕದಲ್ಲಿ ಸಿಗುವಂತಹದ್ದು ಬೇರೆ ಆದಂತಹದ್ದು ಅಂತ ಹೇಳಿರೋದು ಇಲ್ಲಿ ಮೋಕ್ಷವೇ ಉದ್ದೇಶವಾದ್ದರಿಂದ ಮೋಕ್ಷ ಪರಮ ಪುರುಷಾರ್ಥ. ಆದ್ದರಿಂದ ಅಯಂ ಲೋಕಃ ಅನ್ಯ ಲೋಕಃ ಅಂದರೆ ಎರಡು ಹೇಳಲ್ಪಟ್ಟಿದೆ. ನ ಅಯಂ ಲೋಕಃ ಅಸ್ಯ ಯಜ್ಞಸ್ಯ ಕುತಃ ಅನ್ಯ ಲೋಕಃ ಪುರುಷೋತ್ತಮ. ಅಂದರೆ ಈ ಲೋಕವೂ ಇಲ್ಲ ಆ ಲೋಕವೂ ಇಲ್ಲ. ಅಂದರೆ ಯಾವ ಲೋಕ ಇವನಿಗೆ ಉದ್ದೇಶ ಅಂದರೆ ಮೋಕ್ಷವೇ ಪರಮಪದ. ಅದೇ ಇಲ್ಲ ಅಂದರೆ ಈ ಲೋಕ ಎಲ್ಲಿಂದ ಸಿಗುತ್ತೆ? ಅಂದರೆ ಇಲ್ಲಿ ಪ್ರಾಕೃತವಾದ ಧರ್ಮಾರ್ಥ ಕಾಮ ಪುರುಷಾರ್ಥಗಳು ಅನ್ನೋದು ಅರ್ಥವಾಗುತ್ತೆ ಇದರಲ್ಲಿ. ಕರ್ಮಯೋಗ ಅವಾಂತರ್ಭೇದ ನಿಷ್ಠತ್ವ ಅಭಿಮಾನೇನ. ಯಾಕೆ ಹೀಗೆ ಸಾಧ್ಯ, ಯಾಕೆ ಬರುತ್ತೆ ಈ ಪ್ರಶ್ನೆ ಅನ್ನೋದು ಸ್ವಾಮಿ ದೇಶಿಕನ್ ವಿವರಿಸ್ತಾರೆ ಇಲ್ಲಿ. ಯಾಕೆ ಅಂತ ಭಾಷಿಕಾರರು ಅದೆಲ್ಲ ಹೆಚ್ಚು ವಿವರಿಸಕ್ಕೆ ಹೋಗೋದಿಲ್ಲ. ಸ್ವಾಮಿ ದೇಶಿಕನ್ ತಿಳಿಸ್ತಾರೆ ಇಲ್ಲಿ, ನಾನು ಕರ್ಮಯೋಗ ಮಾಡ್ತಾ ಇದ್ದೀನಿ, ನಿತ್ಯ ನೈತ್ಯ ಕರ್ಮ ಯಾಕೆ ಬೇಕು ನನಗೆ? ಈಗ ಒಬ್ಬನಿಗೆ ಅಭಿಮಾನ ಬರ್ಬೋದು. ಕರ್ಮಯೋಗ ನಿಷ್ಠನಾದವನು ಯಾವ ರೀತಿಯಲ್ಲಿ ಆ ನಿಷ್ಠೆಯಿಂದ ಕರ್ಮಯೋಗ ಮಾಡ್ತಾ ಇರ್ತಾನೆ ಅಂದರೆ ಆತ್ಮಾವಲೋಕನ ಆತ್ಮಜ್ಞಾನದ ಪೂರ್ವಕವಾಗಿ ಭಗವದಾರಾಧನ ರೂಪವಾಗಿ ನಿಯತವಾಗಿ ನಿಷ್ಠೆಯಿಂದ ಅದರಲ್ಲಿಯೇ ಪರರಾಗಿ ದೃಢವಾದ ಸಂಕಲ್ಪದಿಂದ ಕರ್ಮಯೋಗ ಮಾಡ್ತಾ ಇರೋವನಿಗೆ ಅಭಿಮಾನ ಬರಬಹುದಲ್ಲ. ಅದರಲ್ಲಿ ನಾನು ಇಂತಹ ಕರ್ಮಯೋಗ ಮಾಡ್ತಾ ಇದ್ದೀನಿ, ನಿತ್ಯ ನೈವೇದ್ಯ ಕರ್ಮ ಯಾಕೆ ಬೇಕು? ಈ ರೀತಿ ಒಂದು ಅಭಿಮಾನ ಬಂದರೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಕರ್ಮಯೋಗವಾಂತರ್ಭೇದ ನಿಷ್ಠತ್ವ ಅಭಿಮಾನೇನ. ಇದರಲ್ಲಿಯೇ ನಿಷ್ಠೆ ಇದೆಯಲ್ಲ ಅನ್ನೋ ಅಭಿಮಾನ ಬಂದುಬಿಡ್ಬೋದು. ಅದರಿಂದ
ಸಾಮಾನ್ಯ ಧರ್ಮಭೂತ ನಿತ್ಯ ನೈಮಿತ್ತಿಕಾದಿ ಪರಿತ್ಯಾಗಿನಃ. ಇದೆಲ್ಲ ಏನು ಸಾಮಾನ್ಯವಾದ ಧರ್ಮಗಳು, ಇದೆಲ್ಲರೂ ಮಾಡುವಂಥದ್ದು. ನಾನು ಕರ್ಮಯೋಗಿ, ನಾನು ಯಾಕೆ ಮಾಡಬೇಕು, ಈ ರೀತಿ ಒಂದು ಅಭಿಮಾನ ಬರ್ಬೋದಲ್ಲ ಒಬ್ಬನಿಗೆ. ಬಂದರೆ ಅವನಿಗೇನಾಗುತ್ತೆ ಅಂದರೆ ಸಕಲ ಪುರುಷಾರ್ಥ ಅನರ್ಹತ ಉಚ್ಯತೆ. ಯಾವ ಪುರುಷಾರ್ಥಕ್ಕೂ ಅರ್ಹತೆ ಇರೋದಿಲ್ಲ ಅವನಿಗೆ ಅಂತ ಹೇಳಿದ್ರು. ಭಾಷಿಕಾರರು ಬಹಳ ಸ್ಪಷ್ಟಪಡಿಸ್ತಾರೆ. ಆ ರೀತಿಯ ಏನಾದ್ರು ಮಾಡಿದ್ರೆ, ನಿತ್ಯ ನೈಮಿತ್ತಿ ಕರ್ಮ ಬಿಟ್ಟರೆ ಯಾವ ಪುರುಷಾರ್ಥವೂ ಬರೋದಿಲ್ಲ, ಇಲ್ಲಿಯೂ ಬರೋದಿಲ್ಲ, ಇನ್ನು ಇಲ್ಲೇ ಇಲ್ಲ ಅಂದಮೇಲೆ ಅಲ್ಲಿ ಹೇಳಲೇಬೇಕಾಗಿಲ್ಲ. ಕುತಃ ಅನ್ಯ ಹೇಳಲೇಬೇಕಾಗಿಲ್ಲ. ಅಯಜ್ಞಸ್ಯ ಇತಿ ವ್ಯಾಖ್ಯೇಯಂ ಪದಂ ನಾಯಂ ಲೋಕಃ ಇತ್ಯತ್ರ ಅಯಂ ಇತಿ ನಿರ್ದೇಶ ಅಭಿಪ್ರೇತಂ ದರ್ಶಯತಿ. ನಾಯಂ ಲೋಕಃ ಅಂದರೆ ಅಯಂ, ಈ ಲೋಕ ಅಂದರೆ ಏನು, ಪ್ರಾಕೃತ ಲೋಕಃ ಅಂತ ಅರ್ಥ. ಲೋಕಸ್ವರೂಪ ಮಾತ್ರ ನಿಷೇಧ ಭ್ರಮವಿದಾಸಾಯ, ಪ್ರಾಕೃತ ಲೋಕ ಸಂಬಂಧಿ. ಲೋಕವೇ ಸಿಗೋದಿಲ್ಲ ಅಂತ ಹೇಳಿದ್ರೆ ಲೋಕ ಪಟ್ಕೊಂಡು ಇಟ್ಕೊಂಡು ನಾವೇನು ಮಾಡಬೇಕಾಗಿದೆ ಅಂದರೆ ಲೋಕಕ್ಕೆ ಸಂಬಂಧಿಸಿದ ಪುರುಷಾರ್ಥಗಳೇ ಮುಖ್ಯ ಉದ್ದೇಶ. ಪುರುಷೈಹಿ ಅರ್ಚ್ಯತೆ, ಇಷ್ಟಪಡುವ ಫಲಗಳು ಪುರುಷಾರ್ಥಗಳು ಅಂತ ಹೇಳಲ್ಪಡುತ್ತೆ. ಪುರುಷರು ಇಷ್ಟಪಟ್ಟು ಪಡೆದುಕೊಳ್ಳೋಕ್ಕೆ ಇಷ್ಟಪಡುವಂತಹ ಫಲಗಳಿಗೆ ಪುರುಷಾರ್ಥಗಳು ಅಂತ ಹೆಸರು. ಧರ್ಮಾರ್ಥ ಕಾಮ ಮೋಕ್ಷ, ಇದು ಯಾವುದಾದ್ರೂ ಒಂದು ಇಷ್ಟಪಟ್ಟೆ ಎಲ್ಲ ಕರ್ಮವನ್ನು ಎಲ್ಲರೂ ಮಾಡ್ತಾರೆ. ಅಂದರೆ ಈ ಲೋಕವೇ ಸಿಗೋದಿಲ್ಲ ಅಂದರೆ ಈ ಲೋಕದಕ್ಕೆ ಸಂಬಂಧಿಸಿದಂತಹ ಪುರುಷಾರ್ಥಗಳು ಅಂತ ಅರ್ಥ. ಅಯಂ ಲೋಕಃ ಇತಿ ಪ್ರತ್ಯಕ್ಷ ಸಿದ್ಧ ಭೂಲೋಕ ಪರತ್ವ ಔಚಿತ್ಯಾತ್ ಕುತೋ ಅನ್ಯಃ ಇತಿ ಇದಂ ಸ್ವರ್ಗಾಧಿಪರಂ ಕಿಂ ನ ಸ್ಯಾತ್. ಇದು ಮತ್ತೆ ಅಯಂ ಕುತಃ ಅನ್ಯಃ ಅಂದರೆ ಈ ಲೋಕ ಅಂತ ಹೇಳಿದ್ರೆ ಈ ಪೃಥ್ವಿ ಲೋಕವನ್ನು ಇಟ್ಕೊಂಡು ಅನ್ಯಃ ಲೋಕ ಸ್ವರ್ಗ ಮೊದಲಾದ್ದು ಅಂತ ಯಾಕೆ ಹೇಳಬಾರ್ದು ಅಂದರೆ ಅದು ಇಲ್ಲಿ ಉದ್ದೇಶವೇ ಅಲ್ಲ, ಮುಮುಕ್ಷುಗಳ ವಿಷಯ ಇಲ್ಲಿ ಹೇಳ್ತಿರೋದು. ಅವ್ರಿಗೆ ಬೇಕಾದ್ದು ಪರಮ ಪುರುಷಾರ್ಥ, ಪರಮ ಪದವೇ ಅಯಂ. ಇನ್ನೊಂದು ಅನ್ಯಃ ಲೋಕಃ ಅನ್ನೋದು ಪರಮ ಪದವೇ ಹೊರತು ಕೇವಲ ಸ್ವರ್ಗಾದಿಗಳಲ್ಲ, ಅದು ಕೂಡ ಪ್ರಕೃತಿ ಮಂಡಲದಲ್ಲೇ ಸೇರಿಬಿಟ್ಟಿದೆ. ಆದ್ದರಿಂದ ಪ್ರಾಕೃತವಾದ ಲೋಕದಲ್ಲಿ ಅಂದರೆ ಈ ಪ್ರಕೃತಿ ಮಂಡಲದಲ್ಲಿರುವ ಎಲ್ಲ ವಿಧವಾದ ಪುರುಷಾರ್ಥಗಳು, 3 ವಿಧವಾದ ಪುರುಷಾರ್ಥಗಳು ಅದನ್ನು ಹೇಳ್ತಾರೆ. ಅನ್ಯಃ ಅನ್ನೋದ್ರಿಂದ ಪರಮ ಪುರುಷಾರ್ಥತೆಯ ಅಂತ ಹೇಳಲ್ಪಟ್ರು. ಅಯಜ್ಞಸ್ಯ ಮೋಕ್ಷಾಭಾವೇ ಪ್ರತಿಪಾದಿತೆ ಹಿ ತದರ್ಥಂ ತದುಪಾದಾನಂ ಸ್ಯಾದಿತಿ ಭಾವ. ಅದನ್ನ ಮೋಕ್ಷಾಭಾವವೇ ಇರೋದಿಲ್ಲ ಅಯಜ್ಞನಿಗೆ ಅನ್ನೋದು ಅರ್ಥ. ಮೋಕ್ಷ ವ್ಯತಿರಿಕ್ತ ದೃಷ್ಟಾನುಶ್ರವಿಕ ಪುರುಷಾರ್ಥ ವರ್ಗತ್ರಯಸ್ಯ ಅಯಂ ಲೋಕಃ ಇತಿ ನಿರ್ದೇಶ ಹೇತುಭೂತ ಸಾಧಾರಣೋಪಾಧಿಂ ಪ್ರಸ್ತುತವನ್ನು ಪುರುಷಾರ್ಥ ವಿರುದ್ಧ ರೂಪತ್ವಂತ ಸಹಿ ಪ್ರಾಕೃತಃ ಅಂತ ಹೇಳಿದ್ರು. ಆದ್ದರಿಂದ ಇಲ್ಲಿ ಹೇಳಿರೋದು, ಶ್ರುತಿಯಲ್ಲಿ ಹೇಳಿರುವಂತಹ ದೃಷ್ಟ ಅನುಶ್ರವಿಕ ಅಂದರೆ ಕಂಡು ಬರೋದು, ಶ್ರುತಿಯಲ್ಲಿ ಹೇಳಲ್ಪಟ್ಟಿರೋದು. ಎಲ್ಲ ವಿಧವಾದ ಪುರುಷಾರ್ಥ ತ್ರಯವು ಅಥವಾ ವರ್ಗವು ಸ್ವರ್ಗಾದಿ ಲೋಕಗಳು ದೃಷ್ಟವಾಗಿಲ್ಲ, ನಮಗೆ ಇಲ್ಲಿಯೇ ಸಿಗುತ್ತೆ ಅನ್ನೋದು. ಜ್ಯೋತಿಷ್ಠ ಮಾಡಿದ್ರೆ ಸ್ವರ್ಗ ಸಿಗುತ್ತೆ ಅಂದರೆ ಇಲ್ಲಿ ಯಾರು ಕಂಡಿದ್ದಾರೆ ಸ್ವರ್ಗವನ್ನು, ಯಾರು ನೋಡಿದಾರಾ, ಸ್ವರ್ಗಕ್ಕೆ ಹೋಗಿ ಬಂದವರು ಯಾರು ಹೇಳಿದಾರ, ಸಿಗೋದಿಲ್ಲ. ಅದು ದೃಷ್ಟವಲ್ಲ, ಅದು ಆನುಶ್ರವಿಕ ಅಂತ ಹೇಳಲ್ಪಡುತ್ತೆ. ಆನುಶ್ರವಿಕ ಅಂದರೆ ಅನುಶ್ರವ ಅಂದರೆ ವೇದ ಅಂತ ಅರ್ಥ. ಅನುಶ್ರವ ಶ್ರೂಯತೆ ನಿತ್ಯಮಿತಿ ಅಂತ ಹೇಳಿ, ಶ್ರೂಯತೆ ನಿತ್ಯಂ ಅನ್ನೋದೇ ವೇದಕ್ಕೆ ಆನುಶ್ರವ ಅಂತ ಹೇಳಲ್ಪಡೋದು. ಆನುಶ್ರವ ಅಂದರೆ ಆನುಶ್ರವಿಕ ಪುರುಷಾರ್ಥ ಅನ್ನೋದು ವೇದಗಳಿಂದ ತಿಳಿಯಲ್ಪಡ್ತ ಸ್ವರ್ಗಾದಿ ಲೋಕಗಳು, ಆ ಪುರುಷಾರ್ಥಗಳು, ಧರ್ಮ, ಸ್ವರ್ಗ ಮೊದಲಾದ ಪುರುಷಾರ್ಥಗಳು ಅದೆಲ್ಲವೂ ಕೂಡ ವೇದದಿಂದ ತಿಳಿಯಲ್ಪಡುವಂಥದ್ದು. ದೃಷ್ಟವಾದದ್ದು ಇಲ್ಲಿಯೇ ತಿಳಿಯುತ್ತೆ, ನಮಗೆ ಕಂಡು ಬರುವಂಥ ಪುರುಷಾರ್ಥ. ಇದೆಲ್ಲವೂ ಕೂಡ ಈ ಎಲ್ಲ ವರ್ಗತ್ರಯದ ಪುರುಷಾರ್ಥಗಳು ಇಲ್ಲಿ ಸೇರಲ್ಪಟ್ಟಿದೆ. ಇವನಿಗೆ ಅದು ಯಾವುದೂ ಸಿಗೋದಿಲ್ಲ, ಮೋಕ್ಷಕ್ಕೆ ವ್ಯತಿರಿಕ್ತವಾದದ್ದೆಲ್ಲವೂ ಕೂಡ. ಅದನ್ನು ಇಲ್ಲಿ ಹೇಳ್ತಾರೆ. ಪುರುಷಾರ್ಥಕ್ಕೆ ವಿರುದ್ಧವಾದದ್ದು ಪ್ರಾಕೃತವಾದದ್ದು, ಪ್ರಕೃತಿ ಮಂಡಲದಲ್ಲಿ ಸಿಗುವಂಥದ್ದು. ಪ್ರಕೃತಿ ಪರಿಣಾಮ ವಿಶೇಷ ರೂಪತ್ವಾತ್ ತತ್ ಸಂಸೃಷ್ಟಸ್ಯ ಪ್ರಾಪ್ಯತ್ವಾಚ ಪ್ರಾಕೃತೋಕ್ತಿ. ಪ್ರಕೃತಿ ಸಂಸರ್ಗ ಹೊಂದಿರೋವನ್ನು ಪಡೆದುಕೊಳ್ಳುವಂಥ ಪುರುಷಾರ್ಥಗಳು ಪ್ರಾಕೃತವಾದ. ಅದಕ್ಕೂ ಒಂದು ಅರ್ಥ ಹೇಳ್ಬೋದು ಅಂದರು. ಪ್ರಕೃತಿ ಸಂಸರ್ಗ ಹೊಂದಿರುವವನು ಪಡೆದುಕೊಳ್ಳುವ ಪುರುಷಾರ್ಥಗಳು ಯಾವುದು ಅಂದರೆ ಈ ಪ್ರಕೃತಿ ಮಂಡಲದಲ್ಲಿರೋ ಎಲ್ಲವೂ ಕೂಡ ಚತುರ್ಮುಖ ಬ್ರಹ್ಮನವರೆಗೂ ಎಲ್ಲರಿಗೂ ಪ್ರಕೃತಿ ಸಂಸರ್ಗ ಇದ್ದೇ ಇದೆ. ಅವರೆಲ್ಲರಿಗೂ ಸಿಗುವ ಎಲ್ಲ ಫಲಗಳು ಇಲ್ಲಿ ಸಿಗುವಂಥದ್ದೆಲ್ಲ ಪ್ರಾಕೃತವಾದದ್ದು, ತ್ರಿವರ್ಗ ಪುರುಷಾರ್ಥ. ಇದಕ್ಕಿಂತ ಪ್ರಕೃತಿ ಸಂಸರ್ಗವನ್ನು ನಾಶಪಡಿಸಿಕೊಂಡು ಮೋಕ್ಷಕ್ಕೆ ಹೋಗುವವನು ಪರಮ ಪುರುಷಾರ್ಥವನ್ನು ಪಡೆದುಕೊಳ್ತಾನೆ. ಆದ್ದರಿಂದ ಅಯಜ್ಞನಿಗೆ, ನಿತ್ಯ ನೈಮಿತ್ಯ ಕರ್ಮಗಳನ್ನು ಮಾಡದೇ ಇರೋವನಿಗೆ ಈ ಪ್ರಾಕೃತ ಲೋಕದ ಪುರುಷಾರ್ಥಗಳೇ ಸಿಗೋದಿಲ್ಲ. ಇನ್ನು ಮೋಕ್ಷಕ್ಕೆ ಎಲ್ಲಿಂದ ಅರ್ಹತೆ ಬರುತ್ತೆ ಅನ್ನೋದು ಇಲ್ಲಿ. ನಾಯಂ ಲೋಕಃ ಅಸ್ತಿ, ನಾಯಂ ಲೋಕಃ ಅಸ್ತಿ ಅಯಜ್ಞಸ್ಯ
ಕುತಃ ಅನ್ಯ ಪುರುಷೋತ್ತಮ ಅನ್ನೋ ಶ್ಲೋಕದಲ್ಲಿ ಸ್ಪಷ್ಟಪಡಿಸ್ತಾರೆ. ಇದು ನಮಗೆ ಸಿದ್ಧಾಂತಕ್ಕೆ ಭಾಷ್ಯಕಾರರು ಮಾಡಿರುವಂತಹ ಒಂದು ವಿಶೇಷವಾದ ಅರ್ಥ. ಸಿದ್ಧಾಂತದಲ್ಲಿ ಎಲ್ಲ ಕಡೆಯೂ ಶ್ರುತಿ ಸ್ಮೃತಿ ಪ್ರಮಾಣಗಳಿಂದ ಎಲ್ಲ ಗ್ರಂಥಗಳಲ್ಲಿಯೂ ಸ್ಪಷ್ಟವಾಗಿ ಸ್ಥಾಪನೆ ಮಾಡಿರುವಂತಹ ವಿಷಯ ಆಯಿತು. ಇದನ್ನು ಮುಂದೆ ಅನುಸಂಧಾನ ಮಾಡೋಣ ಅಂತ ಹೇಳಿ ಇಲ್ಲಿಗೆ ನಿಲ್ಲಿಸ್ಕೊಳ್ತಾರೆ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮಂ ವ್ಯಾಮೋಹತಸ್ತರಿತರಾಣಿತ್ನಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದೇಕಸಿಂಧೋ ರಾಮಾನುಜಸ್ಯ ಸಿಂಹಾಯ ಕಲ್ಯಾಣಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ದೇಶಿಕಾಯ ನಮಃ.